ಅಗ್ನಿ ಪರೀಕ್ಷೆ. ಸೀತೆ ಮಾತು ಹಿಂದೆ ಬಂದಾಗ ನಾನು ಕೊಟ್ಟದ್ರಲ್ಲಿ ಸೀತೆಯ ಬಗ್ಗೆ, ಸೀತೆ ಒರಿಜಿನಲ್ ಅಲ್ಲ, ಕದ್ದು ಹೋದಾಗ ಪ್ರತಿಕೃತಿ ಅನ್ನೋದ್ರ ಬಗ್ಗೆ ಹಿಂದಿನ ಸ್ಲೈಡಲ್ಲಿ ಅಗ್ನಿಪುರಾಣದ್ದು ಮತ್ತು ಬ್ರಹ್ಮಪುರಾಣದ್ದು ಎಲ್ಲ ಕೊಟ್ಟಿದ್ದೆ. ಅದಕ್ಕೆ ಸೀತೆಯನ್ನು ನಾನು ಒರಿಜಿನಲ್ ಆಗಿ ತೋರಿಸಿಕೊಟ್ಟದ್ದು. ಇಲ್ಲಿ ಮುಂದೆ ಕಳೆದು ಹೋದಾಗ ಅದು ಬೆಂಕಿಯಾಗಿ ಕಿಡಿ ಹಾರುವಂತೆಲ್ಲ ಮಾಡುವಂಥದ್ದು ಅವನ ಟೆಕ್ನಾಲಜಿ. ನಮ್ಮ ಸಚಿನ್ ಕೈಯಲ್ಲಿ ಕೊಟ್ಟರೆ ಎಲ್ಲ ಇವತ್ತಿಗೆ ಮಾಡಿ ತಂದು ಹೊಸದಾಗಿ ಎಲ್ಲ ಅದರಲ್ಲಿ ಒಂದು ತಂತ್ರಾಂಶಗಳು ಎಲ್ಲ ಸ್ಲೈಡ್ ಮೂವಿಂಗಲ್ಲಿ. ಇದು ಯಾರಿಗೂ ಗೊತ್ತಿಲ್ಲ ಈ ಚಿತ್ರ, ಇದು ಏನ್ಷಂಟ್ ಪಿಕ್ಚರ್, ಅದರದ್ದು ನಾನು ಇವತ್ತಿಗೆ ರಿಯಲಿಸ್ಟಿಕ್ಗೆ ತಂದಿಟ್ಟಿದ್ದೇನೆ. ಪುರಾಣಗಳು ಹೇಳುವಂಥದ್ದು ಸುಮಾರು ಸೀಕ್ರೆಟ್ಗಳಿವೆ. ವಾಲ್ಮೀಕಿ ಕೆಲವು ಮಾತುಗಳನ್ನು ಮುಚ್ಚಿದ್ದಾನೆ. ಅದಕ್ಕೆ ನಾವು ಕೆಳಗೆ ಬರೆಯುವುದಲ್ಲ. ವಾಲ್ಮೀಕಿ ತೂಕಡಿಸಿದಾಗ, ಇನ್ನು ಕರ್ಮ ನೀನು ಓದುವುದು ತೂಕಡಿಸಿದಾಗ ಅಷ್ಟೆ. ವಾಲ್ಮೀಕಿ ಬರೆದಾಗ ಸಾಹಿತ್ಯಿಕ ದೃಷ್ಟಿಯನ್ನಿಟ್ಟುಕೊಂಡ. ನೀವು ಓದ್ತಾ ಬನ್ನಿ, ಎಲ್ಲ ರಸಗಳು ನಿಮಗೆ ಆವಿರ್ಭಾವ ಆಗಬೇಕು. ಆದ್ದರಿಂದ ನೀವು ರಾಮನ ಜೊತೆಯಲ್ಲಿ ಕಾಡಿಗೆ ಹೋಗಬೇಕು, ನಿಮಗೂ ಮುಳ್ಳು ಕಚ್ಚಬೇಕು, ನೀವು ಬಯಸಬೇಕು ಹಣ್ಣುಗಳನ್ನು ಹೂಗಳನ್ನು. ಎಷ್ಟು ಚೆನ್ನಾಗಿದ್ದೆ ರಾಮನ ಚರಿತ್ರೆ ಕೇಳಿದರೆ. ನಾನು ಅದನ್ನೆಲ್ಲ ಚಿತ್ರ ಹಾಕಲಿಲ್ಲ ಇವತ್ತು, ನನಗದು ತುಂಬ ಇಷ್ಟ. ಅದು ಹುಡುಕಿದ್ದೆ, ತೆಗೆದಿಟ್ಟಿದ್ದೆ, ತರಲಿಲ್ಲ, ಹಾಕಲಿಲ್ಲ. ಎದುರಲ್ಲಿ ಲಕ್ಷ್ಮಣ ಹೋಗಲಿಕ್ಕೆ, ನಡುವಿನಲ್ಲಿ ಸೀತೆ ಹೋಗಲಿಕ್ಕೆ, ಹಿಂಬದಿಯಲ್ಲಿ ರಾಮ ಬರಲಿಕ್ಕೆ. ತುಂಬ ಜನ ವಾಲ್ಮೀಕಿ ತೂಗಡಿಸಿದಾಗ ಬಂದಿದ್ದರು ಅಲ್ಲಿ. ಇವ ಎಷ್ಟು ಜೋರಿದ್ದಾನೆ ನೋಡು, ಕಾಡಿಗೆ ಹೊರಟದ್ದು ರಾಮ, ಭಾರಿ ಸತ್ಯವಂತ ಹೇಳಿಕೊಂಡು ಬೇಡ ಹೇಳಿದರೂ ಸಹ ಹೋಗ್ತೇನೆ ಅಂತ. ಎದುರಿಟ್ಟದ್ದು ಲಕ್ಷ್ಮಣನನ್ನು ಹೋಗುವಾಗ. ತಾನು ಹಿಂದಕ್ಕೆ, ಎಲ್ಲಿಯಾದರೂ ಮುಳ್ಳು ಕಚ್ಚಿದರೆ ಕಚ್ಚಲಿ, ಹಾವು ಹೇಳಿದ್ರೆ ಹೇಳಿಲಿ, ಹೊಂಡಕ್ಕೆ ಬಿದ್ದರೆ ಬೀಳಲಿ. ನೋಡಿದ, ಲಕ್ಷ್ಮಣ ಬಿದ್ದಾಯ್ತಲ್ಲ, ಈಚಿಂದ ಹೋಗು, ಮತ್ತೆ ಸುಧಾರಿಸಲಿಕ್ಕೆ ಆಗ್ತದೆ. ಎದುರಲ್ಲಿ ಏನು ಬರ್ತದೆ ವಿಘ್ನ ಗೊತ್ತಿಲ್ಲ, ಹೊಡೆಯುವವರು ಎಷ್ಟು ಸಿಗ್ತಾರೆ. ಕೆಲವೊಮ್ಮೆ ಜೇಡರ ಬಲೆಗಳೆಲ್ಲ ಮುಸುಂಡಿಗೆ ತಾಗ್ತದೆ ಹೋಗುವಾಗ. ನೀವು ಕಾಡಿಯಲ್ಲಿ ಹೋಗಿ ನೋಡಬೇಕಲ್ಲ. ಅದಕ್ಕೆ ಲಕ್ಷ್ಮಣನನ್ನಿಟ್ಟ ಒಬ್ಬ ಬೇಕಲ್ಲ ಎದುರು ಆಗಲಿಕ್ಕೆ. ಇವನು ಆರಾಮವಾಗಿ ಹಿಂದಿಂದ ಬಂದ. ರಾಮನ ಚತ್ತೆ ಅಂತ ಗೊತ್ತುಂಟು, ಹೇಳಿದ್ದೇನೆ ಗೊತ್ತುಂಟು ಲಕ್ಷ್ಮಣನ ಹತ್ರ. ಲಕ್ಷ್ಮಣ, ನೀನು ಮುಂದೋಗು, ಸೀತೆ ಏನಾದರೂ ಬೇಕು ಹೇಳಿದರೆ ಅದನ್ನು ತಂದುಕೊಡು. ಹೂವೋ, ಹಣ್ಣು ಅಥವಾ ಕಿಸಲಯವೋ ಏನಾದರೂ ಕೇಳಿದರೆ. ಅವಳು ಕಾಡಿನಲ್ಲಿ ಕಷ್ಟದ ಯೋಚನೆ ಮಾಡುವ. ನಾನು ಹಿಂದೆ ಇದ್ದೇನೆ. ಹಿಂದಿನಿಂದ ಏನು ಆಪತ್ತು ಬರುತ್ತೆ ಗೊತ್ತಿಲ್ಲ, ಮುಂದಿನಿಂದ ಏನು ಬರುತ್ತೆ ನೋಡಲಿಕ್ಕೆ ಬರ್ತದೆ. ನಾವು ಡ್ರೈವಿಂಗ್ ಮಾಡುವಾಗ ಚಂದ ಮಾಡಿ ನೋಡಿಕೊಂಡು ಹೋಗ್ತೇವೆ, ಈಗ ಹಾಗೆ ಹಣ್ಣು ಎಲ್ಲ. ಹಿಂದಿಂದ ಬಂದು ಗುಡ್ದಿದವ ಎಂತ ಹೇಳುವಾಗ ನಾವು ಆಸ್ಪತ್ರೆಯಲ್ಲಿ ಇರ್ತೇವೆ, ಕೂಡಿಸಲಿದ್ದೇವೆ. ಅವು ಕೂಡಿಸ್ತಾ ಇರ್ತಾನೆ ದುಡ್ಡು. ಹೇಗೆ ಉಂಟು ಕತೆ? ಅದಕ್ಕೆ ರಾಮ ಹೇಳಿದ, ಹಿಂದಿನಿಂದ ಯಾರು ಗುದ್ದುತ್ತಾರೆ ಗೊತ್ತಾಗೋದಿಲ್ಲ, ಬೆನ್ನಲ್ಲಿ ಕಣ್ಣಿಲ್ಲ, ಎದುರಲ್ಲಿ ಕಾಣ್ತದೆ. ಲಕ್ಷ್ಮಣ, ನೀನು ಎದುರು ಹೋಗು, ನಾನು ಹಿಂದೆ ಬರ್ತೇನೆ. ನನ್ನನ್ನು ಯಾರಾದರೂ ತುಂಬುವುದಾದರೆ ತುಂಬಲಿ, ನೋಡುವ. ನಿನ್ನನ್ನು ನೋಡುವವ ನಾನು, ಸೀತೆಯನ್ನು ನೋಡುವವ ನಾನು, ನನ್ನನ್ನು ನಾನು ನೋಡಿಕೊಂಡು ಬರ್ತೇನೆ. ಅದೇ ನಿನ್ನನ್ನು ಹಿಂದೆ ಹಾಕಿದರೆ ಅವರು ತೂಕಡಿಸಿದಾಗ ಹೇಳ್ತಾರೆ, ರಾಮ ಎದುರು ಹೋಗಲಿ, ಗೊತ್ತಾಗ್ತದೆ ಆಗ ಎಂತ ಮುಳ್ಳಿ ಇರ್ತದೆ ಇಲ್ಲ ಅಂತ. ರಾಮ ಎದುರು ಹೋದರೆ ಹಿಂಬದಿಯಿಂದ ಲಕ್ಷ್ಮಣ ಯಾರ ತಗೊಂಡು ಹೋದ್ರೆ ಎಂತ ಮಾಡೋದು? ಬರುವವರೆ ಮೊದಲು ಗೋಣಿ ಹಾಕಿಬಿಡ್ತಾರೆ, ಆಗ ಬಾಯಲ್ಲಿ ಕೂಗಲಿಕ್ಕೆ ಬರೋದಿಲ್ವಾ, ಮತ್ತೆ ಎತ್ಕೊಂಡು ಹೋಗಿಬಿಡ್ತಾರೆ. ಈಗ ಸುಮಾರು ದೂರ ಹೋದ ನಂತರ ಲಕ್ಷ್ಮಣ ಎಷ್ಟು ಚಂದ ಉಂಟಲ್ಲ ಹೂ ಹೇಳಿದಾಗ, ಎಲ್ಲಿದ್ದಾನೆ, ಯಾರಿದ್ದಾನೆ? ಲಕ್ಷ್ಮಣ ಎಲ್ಲಿಯೋ ಕಿಡ್ನ್ಯಾಪ್. ಮೊದಲು ಹಿಡಿದವರು ಮಾಯಿ ಮುಸುಂಡನ್ನೇ, ಹಿಂಬದಿಯಿಂದ ಬಂದವರು. ಕರಾಳವಾದ ಕೈಗಳು ಮೂಗನ್ನು ಬಾಯನ್ನು ಒತ್ತಿ ಹಿಡಿತಾವೆ, ಉಸಿರಾಡಲಿಕ್ಕೆ ಬಿಡೋದಿಲ್ಲ, ಕೂಗಲಿಕ್ಕೂ ಆಗೋದಿಲ್ಲ. ನಾವು ಹೇಳಲಿಕ್ಕೆ ಸುಲಭ, ಯಾರಾದರೂ ಬಂದರೆ ಈಗ ಕಚ್ಚಿ ಬಿಡೋದು ಕೈಯನ್ನು, ಆಗವ ಸತ್ಯ ಹೋಗ್ತಾರೆ. ಮೊದಲು ನಾವು ಬದುಕಿದ್ರೆ ಅಲ್ವ ಎಲ್ಲ ಆಗೋದು. ನಮಗೆ ಉಮೇದಿರ್ತದೆ, ಭಾರಿ ಜೋರಿರ್ತದೆ. ಬಂದರೆ ಎಂಥದ್ದು ಮಾಡ್ತೇವೆ. ನನ್ನ ಮಗು ಕೆಲವು ಹೇಳ್ತಿತ್ತು, ಪೆರ್ಗುಡೆ ಬಂದರೆ, ಅದು ಪೆರ್ಗುಡೆಂದೇ ಹೆಗ್ಗಣ ಬಂದರೆ ಅದನ್ನು ಬೀಲ ಹಿಡಿದು ಹೀಗೆ ಗರಗರ ತಿರುಗಿಸಿ ಬಿಸಾಡೋದಂತೆ. ಬಿಸಾಡೋದು ಮೊದಲು ಅದು ಟ್ವಿನ್ ಶಬ್ದ ಮಾಡುವಾಗ ಬದುಕಿರಲಿ ಅಲ್ಲಿ ಸರಿಯಾಗಿ. ಅದು ಉಸ್ ಕೇಳಿ ಬರುವಾಗಲೇ ಇದು ಓಡಿರ್ತದೆ. ಹೇಳಲಿಕ್ಕೇನು ಗಮ್ಮತ್ತಿರ್ತದೆ, ಬಾಯಲ್ಲಿ ಎಲ್ಲ ಪೌರುಷ ಆಗೋದಿಲ್ಲ. ರಾಮ ಹೇಳಿದ್ದು ಕತೆ ನೋಡಿ ಎಷ್ಟು ಚೆನ್ನಾಗಿರ್ತದೆ ಅಂತ. ಆದ್ದರಿಂದ ಲಕ್ಷ್ಮಣನನ್ನು ಹಿಂದಕ್ಕೆ ಬಿಡಲಿಲ್ಲ.
ಬೀಳಲಿಕ್ಕೆ ಬಿಡಲಿಲ್ಲ. ಲಕ್ಷ್ಮಣವು ಜಾರಿ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ರಾಮನಲ್ಲಿತ್ತು. ಸೀತೆಯನ್ನು ಬಿಡಲಿಲ್ಲ. ಹೆಣ್ಣುಮಗಳು ಪಾಪ, ಬೇಕಾದ್ದನ್ನು ಕೊಡು, ನಿಲ್ಲುವಲ್ಲಿ ನಿಲ್ಲು. ಎಷ್ಟು ಚೆನ್ನಾಗಿದೆ ಉದಾರತೆ ಅವನತ್ತು. ಹಾಗೆ ಸೀತೆಗೆ 13ನೆಯ ವರ್ಷ ಮುಗಿದಿದೆ ಈಗ. ಕಾಡುಬಾಲು 14ನೆಯ ವರ್ಷದಲ್ಲಿ ಆದ ಘಟನೆ. ಲಾಸ್ಟ್ ಇಯರ್ ಆದದ್ದು. ಮಿಂತು ಕೆಲವರೆಲ್ಲ ಬದ್ದೆಯಲ್ಲಿ ಆಗೋದು 14 ವರ್ಷ ವನವಾಸದಿಂದ ರಾವಣನ ಕಥೆಯಿಂದ ಹೊರಗೆ ಬಂದಳು ಸೀತೆ. ಏನಿಲ್ಲ ಕರ್ಮ, 13 ವರ್ಷ ಗಮ್ಮತ್ತಲ್ಲಿ ಮುಗಿದಿದೆ ಕಾಡಿನಲ್ಲಿ ಇವರತ್ತು. 14ನೆಯ ವರ್ಷ ಇದು ಹ್ಯಾಪನ್ಸ್. ಒಂದೇ ವರ್ಷದ ಗಲಾಟೆ. ಅದರಲ್ಲಿ ಲಾಸ್ಟ್ 2 ಮಂತ್ಸಲ್ಲಿ ಹನುಮಂತ ಸಿಕ್ಕಿದ್ದಾನೆ, ಯುದ್ಧ ಆಗಿದೆ, ವಿಷಯ ನಡೆದಿದೆ. ಅದರಿಂದ 14ನೇ ವರ್ಷದಲ್ಲಿ ಸೀತೆ ಅಗ್ನಿ ಬಂದ ರಾಮನಲ್ಲಿಗೆ. ಸೀತೆ ಇದ್ಲು. ಹೇಳುತ್ತಾನೆ, ಕತೆ ಆಗಲಿಕ್ಕುಂಟಲ್ಲ. ಹೌದು, ಕತೆ ಆಗಲಿಕ್ಕುಂಟು. ಆಗಿಬಿಡಲಿಯಾ? ಆಗಿಬಿಡಲಿ. ಲಕ್ಷ್ಮಣೋ ನಭೂದೆ, ಅದನ್ನೇ ಹಿಂದೆ ಬರೆದದ್ದು ನಾನು. ಲಕ್ಷ್ಮಣೋ ನೈವ ಬೂದೆ, ಇಲ್ಲೇ ಕೆಳಕ್ಕೆ ಹಾಕಿದ್ದೇನಲ್ಲ ಬ್ರಹ್ಮವಿವರದ್ದು. ಈ ವಿಷಯ ಲಕ್ಷ್ಮಣನಿಗೆ ಗೊತ್ತಿಲ್ಲ. ಇವರಿಬ್ಬರ ಮಾತುಕತೆ, ದೇವರಗಳ ಬಗ್ಗೆ ರಹಸ್ಯಗಳು. ಇದು ವಾಲ್ಮೀಕಿ ಹೇಳಲಿಕ್ಕೆ ಹೋಗುವುದಿಲ್ಲ. ಇದು ಹೇಳಿದರೆ ನಿಮಗೆ ಅದು ಡುಪ್ಲಿಕೇಟ್ ಸೀತೆ ಹೇಳಿದರೆ ಕ್ಯೂರಿಯಾಸಿಟಿಯೇ ಇಲ್ಲ. ಮತ್ತು ರಾವಣ ಗೊಂಬೆ ತಗೊಂಡದ್ದು ಪ್ರಯೋಜನ ಏನಿಲ್ಲ. ಮತ್ತು ರಾಮ ಉಂಟಾ, ಎಲ್ಲಿದ್ದಾಳೆ ಸೀತೆ, ಸೀತೆ ಸೀತೆ ಕೂಗುವುದು, ಇದೆಲ್ಲ ನಾಟಕ ಮಾರೆ, ಬರೀ ಪ್ರಯೋಜನ ಇಲ್ಲ ಅಂತ ಮುಂದೋಗು ಅಂತ ಕ್ಲಿಕ್ ಹೊಡೆದು ಮುಂದೆ ಹೋಗ್ತಾರೆ, ಕತೆ ಹೋಗಲಿ ಅಂತ. ಪ್ರಯೋಜನ ಇಲ್ಲ. ಕ್ಯೂರಿಯಾಸಿಟಿ ಹುಟ್ಟಬೇಕಾದ್ರೆ ಒರಿಜಿನಲ್ ವಿಷಯವೇ ಹೇಳುವ. ನಿಜವಾಗಿ ಹೇಳಲೇ ಇಲ್ಲಲ್ಲ. ವಾಲ್ಮೀಕಿ ಮೊದಲೇ ಹೇಳಿದ್ದಾನೆ, ಇಯಂ ಲಕ್ಷ್ಮೀ ಅಯಂ ವಿಷ್ಣು ಅಂತ. ಇದು ವಿಷ್ಣುವೇ ಲಕ್ಷ್ಮಿಯೇ, ಮರ್ತ್ಯಾವತಾರಸ್ತ್ಯ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯಿವ ನ ಕೇವಲಂ ವಿಭೋವನ್. ಇದು ಮನುಷ್ಯರನ್ನು ಆಡಿಸಲಿಕ್ಕೆ ಬಂದದ್ದು, ಕಲಿಸಲಿಕ್ಕೆ ಬಂದದ್ದು, ರಕ್ಕಸರನ್ನು ಕೊಂದು ಆಟ ಮಾಡಲಿಕ್ಕೆ ಬಂದದ್ದಲ್ಲ. ಮತ್ತು ನರೇಶು ಜಾತಃ ನರವತ್ ಪ್ರವೃತ್ತಿ. ಊರಲ್ಲಿ ಬಂದಾಗ ಊರಿನಾಗೆ ನಡ್ಕೊಳ್ತಾರೆ, ಹಣ್ಣು ತಿಂತಾರೆ, ಕೊಟ್ಟದ್ದನ್ನು. ರಾಮನೇನು ಹಣ್ಣು ಬೇಕಾ? ಇದು ಒಂದೇ ದಿನ ಮುದುಕಿ ಕೊಟ್ಟದ್ದು ಶಬರಿ. ಇಷ್ಟು ದಿವಸ ತಿಂದುಕೊಂಡು ಬರಲಿಲ್ಲ 16 ವರ್ಷ. ದೊಡ್ಡ ಸಂಗತಿ ಮಾಡಿದ್ದು ಪುಡಾಯಿಗಟ್ಟಲೆ. ಇನ್ನು ಮುಂದೆ ಯಾರು ಕೊಡ್ತಾರೆ? ಅವಳು ಅವನ ಎದುರೇ ಸತ್ತೋದ್ಲು ಕೊನೆಗೆ. ರಾಮ 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 ಹೇಳಿ ಮುಂದೆ ಇನ್ಯಾರು ಹಣ್ಣು ಕೊಡುವರಿದ್ದಾರೆ? ಇವತ್ತಿನ ಹಣ್ಣು ತಿಂದು ಬದುಕಿ ಬಂದವ, ನಾಳೆ ಬದುಕುವವ, ದೊಡ್ಡ ಸಂಗತಿ ಮಾಡಿ ಇರಲಿ, ಅವಳದ್ದು ಪಾಪ ತಗೊಳ್ತೇನೆ. ನರೇಶು ಜಾತ ನರವತ್ ಪ್ರವೃತ್ತಿ. ಮನುಷ್ಯರನ್ನು ಹುಟ್ಟಿದಾಗ ಮನುಷ್ಯರಾಗೆ ಆ್ಯಕ್ಟ್ ಮಾಡುವಂಥದ್ದು ದೇವರಿಗೆ ಚೆನ್ನಾಗಿ ಗೊತ್ತು. ಈ ಹುಳು ಹಾಗೆ. ಆದ್ದರಿಂದ ವಿಷಯಗಳೆಲ್ಲ ಬಹಳ ಚಂದವಾಗಿ ಸೀಕ್ರೆಟ್ ಆಗಿ ರಹಸ್ಯವಾಗಿತ್ತು, ಗೊತ್ತಾಗಬಾರ್ದು ಅಂತ. ಹಾಗೆ ಸೀತೆ ಸಿಕ್ಕಿದ್ದು ನಾನು ಹೇಳಿದೆ ಹಿಂದೆ. ಇದಕ್ಕೂ ಹಿಂದೆ ಏನಿತ್ತು, ಸೀತೆ ಬಗ್ಗೆ ಬರೆಯುವಾಗ ಒಂದು ಮಾತು ಕೊಟ್ಟದ್ದು ನಾನು. ಜನಕರಾಜ ತಪಸ್ಸು ಮಾಡಿದ್ದ ಪಾರ್ವತಿಪತಿಯ. ಹಾಗಾಗಿ ಪಾರ್ವತಿ ಸೀತೆಯನ್ನು ಕೊಟ್ಟದ್ದು, ಶಿವ ಧನುಸ್ಸನ್ನು ಕೊಟ್ಟದ್ದು. ಇದು ಎರಡರ ಕಾಂಬಿನೇಷನ್ ಸಮಾವೇಶ. ಮತ್ತೆ ಸೀತೆ ಪಾರ್ವತಿಯಲ್ಲಿಗೆ ಹೋಗಲಿಕ್ಕೆ, ಶಿವನಲ್ಲಿ ಇರಲಿಕ್ಕೆ ಬಂದದ್ದು. ಕೊಟ್ಟದ್ದೇ ಅವರು. ಧನುಸ್ಸನ್ನು ಭಂಗ ಮಾಡಿದ್ದು ರಾಮ, ಮದುವೆ ಆಯಿತು. ಹೀಗಾಗಿ ಕೊನೆಯ ಗಳಿಗೆಯಲ್ಲಿ ಅಗ್ನಿ ಬಂದು ಕೇಳುತ್ತಾನೆ, ನಾಟಕ ಮಾಡಲಿಯ? ಮಾಡುದು. ಸರಿ, ಹಾಗಾದರೆ ರಾವಣ ಬಂದ. ಸೀತೆಯಲ್ಲಿ ಕೇಳಿದ್ದ ಭಿಕ್ಷೆ ಮಾರೀಚ ಹೊರಗೆ ಎಳ್ಕೊಂಡು ಹೋಗಿದ್ದಾನೆ. ಅಷ್ಟೊತ್ತಿಗೆ ಸೀತೆ ಆಯಿತು ಭಿಕ್ಷೆ ಕೊಡ್ತೇನೆ ಅಂತ ಒಳಗೋಗಿ ಹೊರಗೆ ಬಂದು ಕೊಡಬೇಕಾದ್ರೆ ಭಿಕ್ಷೆ ಒಳಗಿಂದ ತರಬೇಕಲ್ಲ, ಕೈಯಲ್ಲಿ ಹಿಡ್ಕೊಂಡು ನಿಲ್ತಾರೆ ಯಾರು, ಬರ್ತಾರೆ ಯಾರಂದು. ಒಳಗೋಗಿ ಹೊರಗೆ ಬರುವಾಗ ಡೂಪ್ಲಿಕೇಟ್ ಸೀತೆ ಬಂದದ್ದು. ಒರಿಜಿನಲ್ ಸೀತೆ ಅಗ್ನಿಯಲ್ಲಿ ಪ್ರವೇಶ ಮಾಡಿದ್ಲು. ನಿತ್ಯ ಉಪಾಸನೆ ಮಾಡುವ ರಾಮನ ಅಗ್ನಿಯಲ್ಲಿ ಡೂಪ್ಲಿಕೇಟ್ ಸೀತೆ ತಂದುಬಿಟ್ಟು ಹೊರಗೆ ಬಂದು ಅಗ್ನಿ ತಗೊಂಡೋಗಿ ಕೈಲಾಸದಲ್ಲಿ ಇಟ್ಟ. ಅಲ್ಲಿಂದಲೇ ಬಂದದ್ದು ಸೀತೆ, ಪಾರ್ವತಿಯಿಂದ ಬಂದದ್ದು ಒರಿಜಿನಲ್. ಇದು ಡೂಪ್ಲಿಕೇಟ್ ಸೀತೆಯ ಆಕೃತಿ. ಅದರಲ್ಲಿ ಕೆಲಸ ಮಾಡಲಿಕ್ಕೆ ಇಂದ್ರ ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ತಗೊಂಡೋದ ರಾವಣ, ಸೀತೆ ಅಂತ ಹೇಳಿಕೊಂಡು ತಗೊಂಡೋದ ಅದನ್ನು. ಕಪ್ಚಿಪ್ ಲಕ್ಷ್ಮಣಿಗೆ ಗೊತ್ತಿಲ್ಲ. ಆದ್ದರಿಂದ ಬಹಳ ಕಷ್ಟದಲ್ಲಿ ಅವ, ಅಯ್ಯೋ ಪಾಪ ಅಮ್ಮ ಅಂತೇಳಿ ಹತ್ತುಕೊಂಡದ್ದು, ಗಲಾಟೆ ಮಾಡಿದ್ದು ಹೇಳಲೇ ಇಲ್ಲ. ಸೀಕ್ರೆಟ್ ಲಕ್ಷ್ಮಣಿಗೂ ಗೊತ್ತಿಲ್ಲ. ಲಕ್ಷ್ಮಣಿಗೆ ಗೊತ್ತಿಲ್ಲದಂತೆ ಅದೇ ಮತ್ತೆ ಸೀತೆ ಅಗ್ನಿ ಪ್ರವೇಶಕ್ಕೆ ಕಾರಣನಾದದ್ದು. ರಾಮ ಹೇಳಿದ, ಇದು ನನ್ನ ಸೀತೆ ಅಲ್ಲ, ನೀನು ನನಗಲ್ಲ. ಸರಿ, ಹಾಗಾದರೆ ಒಳಗೋಗಿ ಹೊರಗೆ ಬಂತು. ಒಳಗೋಗುವಾಗ ಡೂಪ್ಲಿಕೇಟ್ ಸೀತೆ ಹೋಯಿತು, ಹೊರಗೆ ಬಂದಾಗ ಒರಿಜಿನಲ್ ಸೀತೆ. ಖಾಲಿ ಬರಲಿಲ್ಲ, ಅಗ್ನಿ ತಂದು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಚಿತ್ರ ಕೊಟ್ಟಿದ್ದು. ಆ ಗೆರೆಗಳನ್ನೆಲ್ಲ ಕೊಟ್ಟು ಸಾಕ್ಷಾತ್ತಾಗಿ ಅಗ್ನಿಯೇ ಬಂದು ರಾಮನಿಗೆ ಕೊಟ್ಟ ಕತೆ. ಆದ್ದರಿಂದಲೇ ದೊಡ್ಡ ಗಲಾಟೆ ಆದದ್ದು. 11,000 ವರ್ಷ ಮುಗಿದಿದೆ ರಾಮನ ರಾಜ್ಯಭಾರದಲ್ಲಿ. ಆಗ ನಾನು ರಾವಣನಾಗೇ ಅಲ್ಲ, ಸೀತೆಯನ್ನು ಇಳ್ಕೊಳ್ಳಿಕ್ಕೆ ಅಂತ ಶುರು ಮಾಡಿದ್ದು ಕತೆ. ಅಷ್ಟು ಗ್ಯಾಪ್ ಇದೆ. ಆಗ ರಾಮನ ಬಗ್ಗೆ ಮಂಗಗಳು, ಉಳಿದವರು, ಲಕ್ಷ್ಮಣನು ಎಲ್ಲರೂ, ಸೀತೆ ಶುದ್ಧ ಅಲ್ಲವ, ಅಗ್ನಿ ಪರೀಕ್ಷೆಯಾಗಿ ಬಂದದ್ದಲ್ಲ. ಅದಕ್ಕೆ ರಾಮ ಏನು ಹೇಳ್ತಾನೆ ಗೊತ್ತುಂಟು? ಎಲ್ಲಿ ಅಗ್ನಿ ಪರೀಕ್ಷೆ ಆದದ್ದು? ಅದು ಲಂಕೆಯಲ್ಲಿ. ಅದು ಲಂಕೆಯಲ್ಲಿ ಇಲ್ಲಿಯವರಿಗೆ ಎಂತ ಗೊತ್ತುಂಟು ಕೇಳಿದ. ಸಾಕ್ಷಿ ಯಾವಾಗಲೂ ಇರೋದು ನೀನಿದ್ದೆಯಾ ಕೇಳೋದು. ಮೊದಲು ಹಿಡಿಯುವುದೇ ವಕೀಲರು, ಅಲ್ಲಿಯೇ ಕಾಲರ್. ನೀನಿದ್ದೆಯಾ ಅಲ್ಲಿ?
ಇಲ್ಲ, ನಾನಿರಲಿಲ್ಲ. ಅಗ್ನಿ ಪರೀಕ್ಷೆ ಆಗೋ ನೀನಿದ್ದೆಯಾ? ನಾನಿರಲಿಲ್ಲ. ಮತ್ತು ನೋಡಿ ಸರ್, ಎಲ್ಲ ಮಂಗಗಳು ಮಾತ್ರ ಇದ್ದವು, ನಂಬಲಿಕ್ಕೆ ಆಗ್ತದ? ಮನುಷ್ಯರು ಯಾರೇ ಇರಲಿಲ್ಲ. ಆದ್ದರಿಂದ ಸೀತೆ ಶುದ್ಧ ಹೇಳುವುದು ಹೇಗೆ? ಲಾಜಿಕ್ ಮುಗದಾಯಿತು. ರಾಮನ ಅದನ್ನೇ ಹೇಳಿದ, ವಕೀಲರು ನಾಳೆ ತಪ್ಪಿಸ್ತಾರೆ ಕಾಲು, ಖಂಡಿತ ಇದನ್ನು ಕಟಗಟ್ಟಲೆ ಬಂದರೆ ಸೀತೆಯ ಪರೀಕ್ಷೆ ಯಾರಿಗೂ ಗೊತ್ತೇ ಇಲ್ಲ ಹೇಳ್ತಾರೆ, ಅಲ್ಲಿ ಆದದ್ದನ್ನು ಇಲ್ಲಿ ಒಪ್ಪಲಿಕ್ಕೆ ಬರುವುದಿಲ್ಲ ಹೇಳ್ತಾರೆ, ನಾವು ಯಾರು ನೋಡಲೇ ಇಲ್ಲ ಹೇಳ್ತಾರೆ, ಇನ್ನೇನು ಮಾಡಲಿಕ್ಕಾಗ್ತದೆ? ಆದ್ದರಿಂದ ರಾಮನು ಅದೇ ದಿಟ್ಟವಾದ ನಿರ್ಧಾರವನ್ನು ಇಟ್ಟುಕೊಂಡಿದ್ದ ಸೀತೆಗಾಗಿ. ಹಾಗಾಗಿ ಸೀತೆ ಅಗ್ನಿ ಪರೀಕ್ಷೆ ಆದದ್ದಲ್ಲಿ ಇಲ್ಲಿ ಜನರಿಗೆ ಮತ್ತೆ ಅಗ್ನಿ ಪರೀಕ್ಷೆಯೆಲ್ಲ ಮಾಡಿಕೊಟ್ಟು ತೋರಿಸಲಿಕ್ಕೆಲ್ಲ ಆಗುವಂಥದ್ದಲ್ಲ, ಹೋಗುವಂಥದ್ದಲ್ಲ. ಮಾತು ಬಂದ ನಂತರ ಮುಗಿದೋಗುತ್ತೆ ಮತ್ತೆ ಅಂತ ಹೇಳಿಕೊಂಡು ಬಹಳ ಚಂದವಾಗಿ ಇದೆಲ್ಲ ಪುರಾಣಗಳಲ್ಲಿ ವೇದವ್ಯಾಸರು ಇದನ್ನು ಏನೇನು ನಡೆದಿದೆ ಇದು ಗುಟ್ಟಾಗಿ ಆದದ್ದು. ಅಗ್ನಿ ಬಂದು ರಾಮನಲ್ಲಿ ಮಾತಾಡಿ ಹೋದದ್ದು ವಿಷಯ ಲಕ್ಷ್ಮಣನಿಗೆ ಗೊತ್ತಿಲ್ಲ, ಅವನು ಹೊರಗೋದಾಗ ಆಗಿದ ವಿಷಯಗಳು, ಇದನ್ನೆಲ್ಲ ವಾಲ್ಮೀಕಿ ಬರೀಲಿಕ್ಕೆ ಹೋಗಲಿಲ್ಲ. ರಹಸ್ಯವಾದದ್ದು ಸುಮಾರು ಒಳಗಿದೆ. ನಾನು ಓವರಾಲ್ ಲುಕಿಂಗ್ ಏನು ಕತೆ ಉಂಟು ಅದನ್ನು ಹೇಳ್ತಾ ಇರ್ತೇನೆ. ಇದೇ ಇದೇ ಚೆನ್ನಾಗಿರುತ್ತದೆ ಅಂತೇಳಿ ಜನರಿಗೆ ರಾಮನ ಮೇಲೆ ಸೀತೆಯ ಮೇಲೆ ಅತ್ಯಧಿಕವಾದ ಭಕ್ತಿ ಮೂಡುವಂತೆ ನನ್ನದು ಕಾವ್ಯ ಆದರೆ ಆಯಿತು. ಅದಕ್ಕೆ ಕಾವ್ಯದ ಸೊಗಸಿದೆ ಅವನಿಗೆ, ಅದರಿಂದ ಶಾಸ್ತ್ರದ ಒಂದು ನಿಲುಮೆ ಅಲ್ಲ ಅವನದ್ದು. ಹೀಗಾಗಿ ಅದನ್ನೆಲ್ಲ ಹೇಳಲಿಲ್ಲಲ್ಲ, ಅವನು ಸುಳ್ಳು ಮಾಡಲಿಲ್ಲ. ಇವರು ಲಕ್ಷ್ಮೀ, ಇವನು ನಾರಾಯಣ ಬಂದಾಗೆಲ್ಲ ನಾಟಕ ಮಾಡ್ತಾರೆ ಎನ್ನುವ ಸುದ್ದಿಯನ್ನು ಅಲ್ಲಿ ಮಧ್ಯೆಯಲ್ಲಿ ಹೇಳುಕೊಂಡು ಓಡಿದ್ದಾನೆ. ಆದರೆ ಅದನ್ನೇ ಹೈಲೈಟ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಅದೆಲ್ಲ ಭಾಳ ಚಂದವಾಗಿ ಹೊರಗಿಂದ ನೋಡಿಕೊಳ್ಳುವವರಿಗೆ ಭಾಳ ಚಂದವಾಗಿ ರಾಮಾಯಣದ ಚರಿತ್ರೆ ಅದು ಕೆನ್ನೆ ತಟ್ಟುಕೊಂಡು ಆಗಿರಬೇಕು ಅಂತ ಹೇಳಿಕೊಂಡು ಕಥೆಯಾಗಿ ಬರೆದಿದ್ದ. ಇದು ಯಾರು ಕೊಡುವುದಿಲ್ಲ. ಮತ್ತು ಸೀತೆಯ ಸ್ತುತಿ ಎಲ್ಲೂ ಇಲ್ಲ. ಎಲ್ಲಿ ಇಲ್ಲ ಅಂದರೆ ಪುರಾಣದಲ್ಲಿ ಇದ್ದದ್ದು, ಕೊಡಲಿಲ್ಲ ಅಂತ ಅದಕ್ಕೆ ಹೇಳಿದ್ದು ನಾನು. ಭಾಳ ಚಂದವಾಗಿ ಸೀತೆಯನ್ನು ಸ್ತೋತ್ರ ಮಾಡಿದ ರೀತಿ ಪ್ರಮೋಯರ್ಥ ಹೇಳುವಂಥದ್ದು ಲಕ್ಷ್ಮಿಯ ಬಗ್ಗೆ ಮತ್ತು ಉಳಿದ ಸ್ತ್ರೀ ರೂಪಗಳ ಚಿಂತನೆಯ ಬಗ್ಗೆ ಎಲ್ಲ ಇದರಲ್ಲಿ ಹಾಕಿದ್ದಾರೆ. ಹಾಕುವುದು ಯಾಕೆ ಅಂದರೆ ಸುಮಾರು ಅರ್ಥಗಳಲ್ಲಿ. ಉಮಾ ಅಂತಲೂ ಕರೆದ್ರು, ಉಮಾ ಅಂದರೆ ಅವಳು ಉಮೆ ಅಲ್ಲ, ಪಾರ್ವತಿ ಅಲ್ಲ, ಮತ್ತು ಉತ್ಕೃಷ್ಟವಾದ ಮಾನವುಳ್ಳವಳು, ಜ್ಞಾನವುಳ್ಳವಳು ಅಂತ ಅರ್ಥದಲ್ಲಿ. ಹೆಸರು ಬರಬೇಕಾದ್ರೂ ಕಾರಣ ಹಾಕ್ತಾರೆ. ಸರಸ್ವತಿ ಅಂತಲೂ ಹಾಕ್ತಾರೆ. ಹೌದು, ಸರಸ್ವತಿ ಅವಳು ಬಹಳ ರಸವತಿ ಇದ್ದಾಳೆ, ಅವಳು ಚೆನ್ನಾಗಿದ್ದಾಳೆ, ಮಾತು ಒಳ್ಳೆಯದಾಡ್ತಾಳೆ ಎನ್ನುವ ಅರ್ಥಗಳು ಇದೆಲ್ಲರಿಗೂ ಹೇಳ್ತಾರೆ. ನಾವು ಯಾವ್ಯಾವುದು ವ್ಯಕ್ತಿಗಳಿಗೆಲ್ಲ ಅಂದರೆ ಗಂಡು ವ್ಯಕ್ತಿಗಳಿಗೆಲ್ಲ ಸರಸ್ವತಿ ಹಾಗೆಲ್ಲ ಶಬ್ದ ಹಾಕ್ತೇವೆ, ಭಾರತಿ ಸರಸ್ವತಿ ಎಲ್ಲ ಹಾಕಿರ್ತೇವೆ. ಹಾಗಿರುವಾಗ ನಾವು ಸ್ತ್ರೀಲಿಂಗದ ಶಬ್ದಗಳನ್ನು ಇಂಥವರಿಗೆ ಹಾಕಬೇಕಂದ್ರೆ ಬಳಸಬೇಕು ಅನ್ನೋ ನಿರ್ಬಂಧಗಳಿಲ್ಲ. ಸ್ವಾರಸ್ಯ ಇದ್ದರೆ ಆಯಿತು, ರಸ ಇದ್ದರೆ ಆಯಿತು. ಹಾಗಾಗಿ ಸೀತೆಯ ಒಂದು ಅಪೂರ್ವವಾದ ಸ್ತುತಿ, ಸೀತೆಯ ಚಿಂತನೆ ಮಾಡಲಿಕ್ಕೆ ರಾಮನ ಜೊತೆಯಲ್ಲಿ ಉಂಟಾದ್ದರಿಂದ ಇಷ್ಟೆಲ್ಲ ಮಾತುಗಳಿದ್ದಾಗ ಸೀತೆಯ ಸ್ತುತಿಯನ್ನು ವೇದವ್ಯಾಸರು ಕೊಡ್ಲಿಲ್ವೋ? ಕೊಟ್ಟಿದ್ದಾರೆ, ಭಾಳ ಚಂದವಾಗಿ ಕೊಟ್ಟಿದ್ದಾರೆ. ಇನ್ನು ಸೀತಾ ತ್ಯಾಗ, ಇದು ಕೊನೆಯ ಗಳಿಗೆಯಲ್ಲಿ ಆಗ ಎತ್ತಿಕೊಂಡದನ್ನು ವಿಷಯ. ಅವಳು ಗರ್ಭವತಿ ಆಗಿದ್ಲು, ಬಿಡ್ಬೋದಿತ್ತ? ಜನ ಕೇಳ್ತಾರೆ. ಗರ್ಭವತಿ ಆಗಿದ್ದರೆ ಬಿಡಬಾರ್ದು ಅಂತೇನು ನಿಯಮ ಅಲ್ಲ. ಆದರೆ ರಾಮನಿಗೆ ಗೊತ್ತಿಲ್ವಾ ಅವಳು ಶುದ್ಧಳು ಅಂತ? ಗೊತ್ತಿದೆ. ಆದ್ದರಿಂದ ಲಕ್ಷ್ಮಣನಲ್ಲಿ ಹೇಳಿದ್ದು ಸೀತೆಯನ್ನು ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟು ಬಾ ಅಂತ. ಕಾಡಿನಲ್ಲಿ ಬಿಟ್ಟು ಬಂದದ್ದಲ್ಲ. ಎಷ್ಟೋ ಜನರಿಗೆ ಅದು ಗೊತ್ತಿಲ್ಲದ ಸುದ್ದಿ. ಕಾಡಿನಲ್ಲಿ ಬಿಟ್ಟಿದ್ದಾನೆ, ಹೇಳಲಿಕ್ಕೆ ಕೇಳಲಿಲ್ಲ, ಅದು ಮೋಸಲ್ಲಿ ಕರ್ಕೊಂಡೋಗಿದ್ದಾನೆ. ಒಮ್ಮೆ ಒಂದು ರೌಂಡ್ ನಿನಗೀಗ ಬಯಕೆ ಉಂಟಲ್ಲ, ಆವತ್ತಿನ ಹಾಗೆ ಕಾಡು ನೋಡಬೇಕಂತ ಇಷ್ಟ ಉಂಟಲ್ಲ, ಹೋಗುವ ಹೇಳಿ ತಪ್ಪಿಸಿಕೊಂಡಾಗಿ ಮಾಡಿದ್ದಾನೆ. ಎಂಥದೂ ಅಲ್ಲ. ಕರಾರುವಾಕ್ಕಾಗಿ ರಾಮನೇ ಹೇಳ್ತಾನೆ ಲಕ್ಷ್ಮಣನ ಹತ್ರ. ಇದೆಲ್ಲ 2-3 ಕಡೆದು ಕೊಟ್ಟಿದ್ದೇನೆ ಅದಕ್ಕೋಸ್ಕರ ಗೆರೆಗಳನ್ನು. ಲಕ್ಷ್ಮಣನಲ್ಲಿ ಹೇಳ್ತಾನೆ, ವಾಲ್ಮೀಕಿ ಆಶ್ರಮ ಪಕ್ಕದಲ್ಲಿ ಬಿಟ್ಟು ಬಾ, ಹೇಳಿವ, ನನಗೆ ಗೊತ್ತಿದೆ ಆಕೆ ಶುದ್ಧಳು ಅಂತ ಹೇಳುತ್ತಾನವ ಅದನ್ನೆಲ್ಲ. ಹಾಗಾಗಿ ವಾಲ್ಮೀಕಿಯ ಒಂದು ಆಶ್ರಮ, ಇದು ಏನ್ಷಿಯಂಟ್ ಆರ್ಟೆ, ವಾಲ್ಮೀಕಿಯ ಒಂದು ಹಿನ್ನೆಲೆ ಆಶ್ರಮದ್ದು, ಅವನ ಅಭಯದ ರಕ್ಷೆ, ಅವನೊಂದು ಗುಡಿಸಲು ಅಲ್ಲಿ ಸೀತೆಯನ್ನು ಬಿಟ್ಟದ್ದು. ಲಕ್ಷ್ಮಣ ಹೇಳ್ತಾನೆ ಸೀತೆ ಹತ್ರ, ಅಮ್ಮ ನೀನು ಶುದ್ಧಳು ನನಗೆ ಗೊತ್ತು, ರಾಮನಿಗೆ ಗೊತ್ತು, ಜನಕ್ಕೆ ಗೊತ್ತಿಲ್ಲ. ಈಗ 2 ಆಯ್ಕೆ ಇರೋದು ರಾಮನಿಗೆ. ಜನರು ಹೇಳುತ್ತಾ ಇದ್ದಾರೆ ಸೀತೆ ಸರಿ ಇಲ್ಲ ಅಂತ, ರಾಮ ಸರಿ ಇದ್ದಾನೆ ಅಂತ. ಈಗ ರಾಮ ಸರಿ ಇಲ್ಲ, ಯಾಕೆಂದರೆ ಸೀತೆ ಸರಿ ಇಲ್ಲ. ಆದ್ದರಿಂದ ಈಗ ರಾಮನನ್ನೇನು ಮಾಡಬೇಕು? ರಾಮನ ಆಯ್ಕೆ ಏನು? ಜನರನ್ನು ನೋಡಿಕೊಳ್ಳಿಕ್ಕೆ ರಾಜನಾಗಬೇಕಾ? ಸೀತೆಯನ್ನು ಇಷ್ಟಪಡುವಂತೆ ರಾಜ್ಯ ಬಿಡಬೇಕಾ? ಈ ರಾಜನಿಗೆ ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ. ಸೀತೆಯ ಮರುಳ ಇದ್ದಾನೆ, ಅವಳು ಸರಿಯಿಲ್ಲದವಳಿದ್ದಾಳೆ, ನೈತಿಕ ಮಟ್ಟದಿಂದ ಅವನು ರಾಜೀನಾಮೆ ಕೊಡಬೇಕು ಅಂತ ಜನರ ಆಗ್ರಹ ಆಗ್ತದೆ. ಊರು ತುಂಬ ಒಬ್ಬ ರಜೆ ಕೇಳಿ ಯಾರೋ ಒಬ್ಬ ಹೇಳಿದ್ದಂತೆ ಎದ್ದು ಬಂದು, ಮತ್ತೆ ರಜಕ ಅಂದರೆ ಮಡಿವಾಳ, ಬಟ್ಟೆ ಒಗೆಯುವ ಹಬ್ಬ ಅಲ್ಲ.
ಎಲ್ಲರೂ ಹೇಳಿಕೊಂಡು ಊರು ತುಂಬ ಪ್ರಚಾರ ಆಗಿದೆ. ಹಾಗಾಗಿ ನಾವು ಎಲ್ಲರನ್ನು ಕರೆದು ಗಲಾಟೆ ಮಾಡಲಿಕ್ಕಿಲ್ಲ. ರಾಮನೇ ಖುದ್ದಾಗಿ ಕೇಳಿದ್ದಾನೆ ಊರಲ್ಲಿ. ಮತ್ತೆ 11,000 ವರ್ಷಗಳು ಕಳೆದಿವೆ ಅಂದಿದ್ದೇನೆ ಮತ್ತೆ ಬಂದು. ಹಾಗಾಗಿ ಇದು ದೊಡ್ಡ ಸಂಗತಿ ಅಲ್ಲ. ಗ್ಯಾಪ್, ಜನ್ರೇಷನ್ ಗ್ಯಾಪ್ ಇದ್ದದ್ದೇ. ಆವತ್ತಿನ ಜನ ಬೇರೆ, ಇವತ್ತಿನ ಜನ ಬೇರೆ. ಆವತ್ತು ರಾಮಚಂದ್ರ 27ನೇ ವರ್ಷದಲ್ಲಿ ಅರಸೊತ್ತಿಗೆಯಲ್ಲಿ ರಾಜನಾಗಬೇಕು ಅಂತ ಹೊರಟಾಗ, ಕೈಕೇಯಿಯ ಮಾತಿನಂತೆ ಕಾಡಿಗೆ ತೆರಳಿದಾಗ, ಅಗ್ನಿಹೋತ್ರಾಣಿ ಸಾಯಾನ್ನೇ ನಾಹೂಯಂತ ಅಂತಾನೆ. ಯಾರ ಮನೆಯಲ್ಲಿಯೂ ರಾತ್ರಿ ಬೆಂಕಿ ಹಚ್ಚಲಿಲ್ಲ. ಅದೀಗ ನಮ್ಮ ಮನೆಯಲ್ಲಿ ಹಚ್ಚೋದಿಲ್ಲ. ಯಾಕೆ, ಹೋಗುವಾಗ ನಾವು ಕ್ಯಾರಿಯರ್ ತೊಗೊಂಡು ಹೋಗು ತಿನ್ನಲಿಕ್ಕೆ. ಹಾಗೆಲ್ಲ ಆವತ್ತು ಇವತ್ತಿನ ಹಾಗೆ ನಿನ್ನೆದ್ದು ಮೊನ್ನೆದ್ದು ಎಲ್ಲ ತಂಗಳ ಪೆಟ್ಟಿಯಲ್ಲಿ ಇಟ್ಟು ತಿನ್ನುವವರು ಯಾರು ಇರಲಿಲ್ಲ. ಬೆಳಗಿನ ಮಧ್ಯಾಹ್ನದ ಊಟಕ್ಕೆ ಬೆಳಿಗ್ಗೆ ತಯಾರು ಮಾಡೋದು, ಸಂಜೆ ಊಟಕ್ಕೆ ಸಂಜೆ ರಾತ್ರಿ ಊಟಕ್ಕೆ ಸಂಜೆ ತಯಾರು ಮಾಡೋದು. ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ರಾತ್ರಿ ಪೂಜೆ ಮಾಡಿ ಊಟ ಮಾಡೋದು. ಹೇಗೆ ಮಧ್ಯಾಹ್ನದ ಗೋಜಿ ಪೂಜೆ ಇರ್ತದೋ ಹಾಗೆ ರಾತ್ರಿ ಪೂಜೆಯೂ ಇರ್ತದೆ. ಅಡುಗೆಯನ್ನೆಲ್ಲ ರಾತ್ರಿ ತನ್ನ ದೇವರಿಗೆ ಸಮರ್ಪಣೆ ಮಾಡಿ ರಾತ್ರಿ ಅಡುಗೆ ಮಾಡಿದ್ದಕ್ಕೆ ರಾತ್ರಿ ವೈಶ್ವದೇವ ಮಾಡಿ ಮತ್ತೆ ಊಟ ಮಾಡ್ತಿತ್ತು. ರಾತ್ರಿ ಊಟ ಇಲ್ಲ ದಿವಸ ಇಲ್ಲ. ಯಥಾ ಪ್ರಕಾರ ಸಾಯಂಕಾಲ ಅಗ್ನಿಹೋತ್ರ ಇರ್ತದೆ, ಊಟದ ವ್ಯವಸ್ಥೆ ಇರ್ತದೆ, ಅವಿಶೇಷದ ಊಟದ ವ್ಯವಸ್ಥೆ ಇದೆ. ರಾಮ ಕಾಡಿಗೆ ಹೋದ ದಿವಸ ಯಾರ ಮನೆಯಲ್ಲಿಯೂ ಸಾಯಂಕಾಲದ ಅಗ್ನಿಹೋತ್ರವೇ ಆಗಲಿಲ್ಲ. ಅಷ್ಟು ಗೇರಾವ್ ಹರತಾಳು ಬಹಳ ಜೋರಿತ್ತು. ಆಗ ತಾನೇ ಹಸಿ ಹಸಿಯಾಗಿ ಹುಟ್ಟಿದ, ನಿರೀಕ್ಷೆಯಲ್ಲಿ ಬಂದ ಮೊದಲ ಮಗುವನ್ನು ಬಹಳ ಕಾಲದ ನಂತರದಲ್ಲಿ ಹಡೆದವಳು ಬೈದಿದ್ಲು. ನೀನು ಹುಟ್ಟಿದ ಕೆಟ್ಟಗಳಿಗೆ ನನ್ನ ರಾಮ ಕಾಡಿಗೆ ಹೋದ ಅಂತ. ನನ್ನ ರಾಮ ಕಾಡಿಗೆ ಹೋದ ಅಂತಾಳೆ. ಈ ಮಗುವನ್ನು ನಾನು ಕೆಟ್ಟಗಳಿಗೆ ಹುಟ್ಟಿದ್ದು ಅಂತ ಬೈತಾಳೆ. ನನ್ನ ಮಗು ಹೇಳೋದಿಲ್ಲ ಅವಳು. ಪುತ್ರಂ ಪ್ರಥಮಜಂ ದೃಷ್ಟ ಜನನಿ ನಾಭ್ಯನಂದತ. ಮೊದಲ ಹೆರಿಗೆಯನ್ನು, ಚೊಚ್ಚಲ ಹೆರಿಗೆ 9 ತಿಂಗಳಲ್ಲಿ ಕಾಯ್ತಾ ಇದ್ದಾಳೆ ಮಗುವನ್ನು. ಆ ಮಗು ಹಡೆದಿದೆ ಅಂದಾಗ ರಾಮ ಕಾಡಿಗೆ ಹೋಗಿದ್ದಾನೆ ಹೇಳಿ ರಾಮನ ಬಗ್ಗೆ ಚಿಂತನೆ ಮಾಡ್ತಾಳೆ, ಇದರ ಬಗ್ಗೆ ಬೈತಾ ಇದ್ದಾಳೆ. ಇಂಥದ್ದೆಲ್ಲ ನಡೆದಿದೆ ಘಟನೆ. ಆದರೆ ಈಗ ಆ ಜನ ಅಲ್ಲ. 11,000 ವರ್ಷ ಆಗಿದೆ. ಜನರು ಬೇರೆ ಆಗಿರ್ತಾರೆ. ದಶರಥನ ಕಾಲದಲ್ಲೇ ಗಡ್ಡ ನೆರೆದವರಿದ್ದರು. ದಶರಥನೇ ಕೇಳಿದ್ದ ರಾಮ ರಾಜನಾಗ್ತಾನೆ ಅಂತ. ಓ ಚಂದ ಚಂದ ಖುಷಿ ಅಂದರು ಅವರು. ಕೂಡಲೇ ಪ್ಲೇಟ್ ಚೇಂಜ್ ಮಾಡಿದ ದಶರಥ. ನಾನು ಸಮ ಇಲ್ವಾ ನಿಮಗೆ ರಾಜನಾದದ್ದು ಅಂದ. ಅಲ್ಲ, ನೀನು ಸಮ ಇದ್ದಿ ಮಾರೆ. ನಿನ್ನ ಸಮದಲ್ಲಿ ನಾವು 10-50,000 ವರ್ಷ ಆಯ್ತಲ್ಲ ಬದುಕಿ. ಇನ್ನು ರಾಮನದ್ದೊಂದು ರಾಜ್ಯದಲ್ಲಿ ನಾವು ಬದುಕಿ ನೋಡಬೇಕೇ ಬೇಡ? ಇನ್ನೆಂತ ನಮ್ಮದೆಲ್ಲ ಆದ ನಂತರ ರಾಮ ರಾಜನಾಗುವುದ? ಆಗಲಿ ರಾಮ ಅಂತ ನೋಡಿ ಕ್ಯೂರಿಯಾಸಿಟಿ ಅವರಿಗೆ. 60,000 ವರ್ಷ ದಶರಥ ರಾಜನಾಗಿದ್ದ. ಈಗ ಹೊರಡ್ತೇನೆ, ಬಿಳಿ ಕೊಡೆಯಲ್ಲಿ ಮಂಡೆ ಬಿಳಿಯಾಗಿದೆ ಅಂದ. ಈಗ ಅವನಿಗೆ ಗೊತ್ತಾದ ಬಿಳಿ ಕೊಡೆಯಲ್ಲಿಂದ ಕಪ್ಪು ಕೊಡೆಯಿದೆ ಕಪ್ಪಾಗ್ತದೆ ಏನೋ ಪಾಪ ಪುಣ್ಯ ಅಂತ. ಶ್ವೇತಛತ್ರದಡಿಯಲ್ಲಿ ನನ್ನ ಗಡ್ಡವೂ ನೆರೆದಿತ್ತಲ್ಲ, ಅದಕ್ಕಾಗಿ ರಾಮನನ್ನು ರಾಜನಾಗಿಸ್ತೇನೆ, ಆಗ್ಬೋದಾ? ಹೇಗೆ ಕೇಳೋದವ. ಆಯ್ತಾಯ್ತು ಎಲ್ಲರೂ ಅಂದ್ರೆ ಆಯ್ತು ಅಂದ ತಕ್ಷಣ ಭಾರಿ ಬೇಜಾರು. ಓಟ್ ಎಲ್ಲ ಅವನಿಗೆ ಕೊಟ್ಟರೆ ಎಲ್ಲರೂ. ಎಲ್ಲ ಮಾರೇ ನನ್ನ ಊಟ ಮಾಡಿದವರು ನೀವು ಇಷ್ಟು ಸಮಯ ವರ್ಷ, ಸಂಬಳ ಎಲ್ಲ ನಾನು ಕೊಡೋದು, ರಾಮ ರಾಜನಾಗಲಿ ಹೇಳ್ತೀರಲ್ಲ. ಅಲ್ಲ, ಅವನೊಂದು ರಾಜನಾದರೆ ಹೇಗೆ ಅಂತ ನಮಗೊಂದು ಗೌಜಿ ನೋಡುವ ಅಂತ ಖುಷಿ ಆಗ್ತದೆ ಅಂತ ಹೇಳಿ. ಹಾಗೆಯಾ, ಒಳ್ಳೆ ಬೆಸ್ಟ್ ಅಂತ. ಪುತ್ರಾದಿಚ್ಛೇತ್ ಪರಾಶಯ. ಮಗನಿಂದ ಸೋಲು ಬರಬೇಕಂತೆ ತಂದೆಗೆ, ಆಗ ಖುಷಿ ಪಡ್ತಾನೆ ತಂದೆ. ಅಬ್ಬಾ ಒಳ್ಳೆಯದೊಂದು. ಇವತ್ತು ಮಕ್ಕಳೆಲ್ಲ ಮಂಡೆ ತೆಗಿತಾವೆ. ಚೆನ್ನಾಗಿ ಆಗಲಿಲ್ಲ ಅಂದರೆ ಹೇಳಿದ ಕಥೆಗಳು ಎಷ್ಟು ಮಾರ್ಮಿಕವಾಗಿರ್ತವೆ. ಹಾಗೆ ರಾಮ ಇವತ್ತಿನ ಜನ ಬೇರೆ ಆಗಿದ್ದಾರಲ್ಲ. ನಾನು ಇವತ್ತಿನ ಜನರಿಗೆ ರಾಜ ಅಂತ ಆಗದಿದ್ದರೆ ಅವರು ಖುಷಿ ಪಡ್ತಾ ಇದ್ದಾರೆ. ರಾಮೋ ರಾಮ ಇತಿ ಅಂತ, ನಾನೇ ರಾಜ ಅಂತ ಬೊಬ್ಬೆ ಹಿಡಿತಾರೆ. ಇವರನ್ನು ನನಗೆ ನಡು ನೀರಿನಲ್ಲಿ ಕೈ ಬಿಡೋದು ಒಂದು ಹುಡುಗಿಗಾಗಿ, ಒಂದು ಸೀತೆಗಾಗಿ. ನನ್ನ ಹೆಂಡತಿ ಸಮ, ಅವಳು ಶುದ್ಧಳು ಹೌದು, ಅವಳಿಗೇನೋ ಅನ್ಯಾಯ ಆಗಬಾರ್ದು ಎನ್ನುವುದು ಸತ್ಯ. ಹಾಗಾದರೆ ಒಂದನ್ನು ಸತ್ಯ ಮಾಡುವ, ಅವಳಿಗೇನು ಅನ್ಯಾಯ ಆಗಬಾರ್ದು ಎನ್ನುವುದಕ್ಕೆ ವಾಲ್ಮೀಕಿ ಆಶ್ರಮದಲ್ಲಿ ಇಡು. ಮತ್ತೇನು ಜನರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಆಯ್ಕೆ ಇರೋದು ಎರಡೇ. ಒಂದೋ ನಾನು ರಾಜ್ಯ ಬಿಡುವುದು. ರಾಜ್ಯ ಬಿಟ್ಟರೆ ಏನು ಹೇಳ್ತಾರೆ, ನನಗೆ ಮಸಿ ಬೆಳೆಯುವುದು ನಿಲ್ಲಿಸುವುದಿಲ್ಲ. ಈಗ ಬ್ರಷ್ ತೆಗೆದದ್ದು ಹಾಕಿದ್ದು ಹಾಕೇ ಹಾಕ್ತಾರೆ ಅಂತ ಅಂದ. ಇವ ಹೆಣ್ಮಾರಳ ಮಾರೆ, ಒಂದು ಹುಡುಗಿ ಬೆನ್ನಿಂದ ಓದದ್ದೇ ಮಾರೆ, ರಾಜನಾಗೋದು ಬಿಟ್ಟು ಅಲ್ಲಿಗೆ ಹೋದ ಅಂತ ಮತ್ತೆ ತಮಾಷೆ ಮಾಡೋದು ಮಾಡ್ತಾರೆ. ಸೀತೆಯನ್ನು ಬಿಡದೇ ಇದ್ದರೆ ಎಂಥ ಆಯ್ಕೆಯೂ ಇಲ್ಲ ನನಗೆ. ಒಂದೋ ನಾನು ರಾಜನಾಗಿರುವುದು ನಿಲ್ಲಿಸಬೇಕು, ನಿಲ್ಲಿಸಿದರೆ ಅರಸೊತ್ತಿಗೆ ಅಪಚಾರ, ಜನರು ಕೂಗ್ತಾರೆ. ಒಬ್ಬ ರಾಮ ಅಂತ ರಾಜನಾಗಿ ಬಂದಿದ್ದ 10,000 ವರ್ಷದಲ್ಲಿಯೇ ಹೆಣ್ಮರೊಳನಾಗಿ ತಪ್ಪು ನೋಡಿದರೂ ಸಹ, ಜನರು ಒಪ್ಪದಿದ್ದರೂ ಸಹ ಬಲಾತ್ಕಾರದಲ್ಲಿ ಅದರ ಬೆನ್ನ ಹಿಂದೆ ಹೋದ. ಜನರಿಗೆ ಬೇಕಿತ್ತು, ಹೋದ. ಒಳ್ಳೆ ದಕ್ಷನಾದ ರಾಜನಾಗುವ ಬದಲಿಗೆ ಒಂದು ಹೆಣ್ಣಿಗಾಗಿ ಬಿಟ್ಟೋದ್ನೆಲ್ಲ ಆಗಿಬಿಡ್ತದೆ. ಇದನ್ನೆಲ್ಲ ಆಯ್ಕೆ ಇಡುವವರು ಜನ ಕೇಳ್ತಾರೆ, ನೀನು ಹೆಣ್ಣು ಹಿಡಿತೀಯಾ ನೀನು ಮಣ್ಣು ತಿಂತೀಯಾ ಅಂತ. ಹಾಗೆ ಎಂತೂ ಬದುಕಲೇಬೇಕಾದ್ರೆ ಇದನ್ನೇ ತಿನ್ನೋದೊಳ್ಳೆದು, ಅದನ್ನು ಬಿಡ್ತಾರೆ. ಮತ್ತು ಅದಕ್ಕೆ ಕಥೆ ಏನು? ಹೀಗಾಗಿ ರಾಮನ ಆಯ್ಕೆಗಳು ಭಾರಿ ಕಾಂಪ್ಲಿಕೇಟೆಡ್ ಆಗಿತ್ತು. ಅದನ್ನು ಕನ್ವಿನ್ಸ್ ಮಾಡಿದ, ಅದನ್ನು ಲಕ್ಷ್ಮಣ ಕನ್ವಿನ್ಸ್ ಮಾಡಿದ ಸೀತೆಗೆ.
ರಾಮನ ಕೀರ್ತಿಯನ್ನು ನೀನು ಕೇಳ್ತೀಯಾ, ನಿನ್ನ ಚಾರಿತ್ರ್ಯದ ಬಗ್ಗೆ ಇರತಕ್ಕಂಥ ಗುಣಲಕ್ಷಣಗಳ ಬಗ್ಗೆ ನೀನು ಅದನ್ನು ಹೇಳಿಕೊಡ್ತೀಯ. ಸೀತೆ ಏನು ಹೇಳಿದ್ವು ಗೊತ್ತಾ ಆ ಸನ್ನಿವೇಶದಲ್ಲಿ, ನನಗೆ ರಾಮನ ಆಯ್ಕೆ ಇಷ್ಟ ಆಗಿದೆ, ರಾಜನಾಗಬೇಕು ನನ್ನನ್ನು ಹಿಡಿಬೇಕು ಅನ್ನುವಲ್ಲಿ ನನ್ನನ್ನು ಬಿಟ್ಟರು ಪರವಾಗಿಲ್ಲ, ರಾಜನಾಗ್ತೇನೆ ಅಂತ ರಾಮ ಚಾಯ್ಸ್ ಮಾಡಿದ್ನಲ್ಲ, ಜನಾನುರಾಗಿಯಾಗಿ ರಾಜನಾದರೆ ನಾನು ತುಂಬ ಧನ್ಯ ಅಂತ ಹೇಳಿಕೊಂಡ ಹೆಣ್ಮಗಳು ಸೀತೆ. ಇದು ಅವಳ ಮಾತು. ನಾವು ಗಲಾಟೆ ಮಾಡಿ ಏನು ಪ್ರಯೋಜನ? ಇದು ಮದ್ದಳೆ ಕೂಟಕ್ಕೆಲ್ಲ ಬಂದು ಕೂತ್ರೆ ಎಳಿತಾ 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 ಕೊನೆಗೂ ಯಾರನ್ನಾದರೂ ತೆಗೆದು ಹಾಕ್ತಾರೆ, ಲಗಾಡಿ ಮಾಡ್ತಾರೆ. ವಾಸ್ತವ ಇಷ್ಟೇ, ಸೀತೆ ಒಪ್ಪಿದ್ಲು, ವಾಲಿಗೂ ಹಾಗೆ. ರಾಮ ಎದುರು ಬಂದು ನಿಂತಿದ್ದಾನೆ, ವಾಲಿ ಕೇಳುತ್ತಾನೆ ಏನು ಅಂತ. ಎದುರು ಬಂದರೆ ಹೊಡಿಬಾರ್ದಿತ್ತ ನಿನಗೆ, ಹಿಂಬದಿಯಲ್ಲಿ ಅಂತ ಹೊಡಿದು ಕೇಳ್ದ. ತಪ್ಪು ಮಾಡಿದವರು ಎಲ್ಲಿ ಹೊಡಿಬೋದಲ್ವ ಕೇಳ್ತಾನೆ ರಾಮ. ಹೌದು ಸರ್, ಬೇಡ ತಿಂತೇನೆ. ಮತ್ತೆಂತ ಈಗ ಕೇಳ್ತಾನೆ ರಾಮ, ನೀನು ಬದುಕಬೇಕಾ, ಬಾಣ ತೆಗಿತೇನೆ ಹಿಂದೆ. ನೋಡಿ ರಾಮನ ಕತೆ, ಹೊಡೆದ ಬಾಣವನ್ನು ಹಿಂದೆ ತೆಗಿತೇನೆ, ಬದುಕಬೇಕಾ ಹೇಳ್ತಾನೆ. ಬೇಡ ಅಂದ. ಯಾಕೆ? ನಾನು ತಪ್ಪು ಮಾಡಿದ್ದವ ಅಂತ ನೀನು ಹೇಳಿ ಅಂತ ನಾನು ಒಪ್ಪಿದ್ದೇನೆ. ಇಷ್ಟೇ ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ ಅಷ್ಟೇ. ಮೊದಲನೇ ಪ್ರಶ್ನೆ ಹಿಂದದಿಯಲ್ಲಿ ಯಾಕೆ ಹೊಡೆದೆ ಅಂತ. ಹಿಂದೆಯಲ್ಲಿ ಯಾಕೆ ಹೊಡಿಬಾರ್ದ? ತಪ್ಪು ಮಾಡಿದವನಿಗೆ. ತಪ್ಪು ಮಾಡಿದರೆ ಎಲ್ಲಿ ಹೊಡಿಬೋದು? ಹೌದು ಸರಿ. ಮತ್ತೆ ಕೇಳ್ತಾನೆ ರಾಮ, ಚಾಯ್ಸ್ ನಿಂಗೀಗ ಎಂತ, ಬದುಕಬೇಕಾ, ಬಾಣ ತೆಗಿತೆ. ಬೇಡ ಅಂದ. ತಪ್ಪಾಯ್ತಲ್ಲ, ಶಿಕ್ಷೆ ಆಗಲೇಬೇಕಲ್ಲ, ನಾನಷ್ಟು ಪ್ರಾಮಾಣಿಕ ಇದ್ದೇನೆ, ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಪಡಿತೇನೆ ಅಂತ. ನನಗೆ ಕೊಟ್ಟ ಶಿಕ್ಷೆ ಒಳ್ಳೆಯದು, ನಿನ್ನಿಂದ ನಾನು ಸಾಯುವುದು ಚಂದ ಅಂತಾನೆ. ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂದನು. ಎಂಥ ಪ್ರೀತಿ ವಿಷಯ ನೋಡಿ. ಅಂಗದ ನನ್ನ ಕೈಯಲ್ಲಿ ಕೊಟ್ಟು ವಾಲಿ. ಆದ್ದರಿಂದ ಅವರವರ ಮಾತಲ್ಲಿ ನಾವು ಮಾತಾಡಿದರೆ ನಾವು 1 ಗಂಟೆ ಚರ್ಚೆ ಮಾಡಲಿಕ್ಕೆ ಇಲ್ಲಲ್ಲಿ. ಮತ್ತೆ ನೀನು ಯಾರು, ನಿನ್ನದೆಂಥದ್ದು, ಮತ್ತೊಂದೆಂದು ಕೂಡ ಎಂಥದ್ದು ಇಲ್ಲ. ಎರಡೇ ಗೆರೆ. ಇಲ್ಲಿ ವಾಲಿ ಎದುರು ಬರಲಿ ಹೇಳಿಬಿಟ್ರೆ ಮುಗಿದೋಯ್ತು. ಈಗ ವಾಲಿಗೆ ಪಂಪ್ ಹೊಡೆದು ಸಾಯುವುದಿಲ್ಲ ಮಾಡು, ಹೇಗಾದರೂ ರಾಮನನ್ನು ಸಾಯಿಸೊಂದು ಮಾಡಿ ಕೊನೆಗೆ ಅವನಿಗೆ ಹೊರಗೆ ಬಂದಾಗ ನೋಡಬೇಕು, ವಾಲಿ ಪಾತ್ರ ಮಾಡಿದವನು ಏನೊಂದು ಸನ್ಮಾನ ಇಲ್ಲ. ಆಗ್ಬೋದು. ಇವತ್ತಾದರೂ ನೀನು ರಾಮನನ್ನು ಚೌಕಿ ಕಳಿಸಿದೇ ಬಿಟ್ಟಿಯಲ್ಲ. ಚೌಕಿಂದ ಇದಲ್ಲ, ಊಟದ್ದಲ್ಲ, ವೇಷತ್ತು. ನಮಗೆ ಕೆಲವೊಂದು ಚೌಕಿಂದ ಯಾವುದು ಗೊತ್ತಾಗೋದಿಲ್ಲ. ಹಾಗೆ ಕೃಷ್ಣ ಸಂಧಾನದಲ್ಲಿ ಹೀಗೆ, ಸೀತೆ ಪರಿತ್ಯಾಗದಲ್ಲಿ ಸೀತೆ ಬಾಯ್ಬಿಟ್ಟು ಹೇಳಿದ್ದು ಎರಡೇ ಚಾಯ್ಸ್ ಇರೋದು. ಒಂದೋ ರಾಮ ನನ್ನೊಟ್ಟಿಗೆ ಬರೋದು, ಒಂದೋ ರಾಮ ರಾಜ್ಯದಲ್ಲಿ ಇರೋದು. ರಾಮನ ಕೀರ್ತಿಗೆ ಕಳಂಕ ಬರಬಾರದಂತೆ ಒಬ್ಬ ಪ್ರಜೆಯೂ ಎದುರಾಗಬಾರ್ದದ್ರಲ್ಲಿ ನಾನು ಒಬ್ಬಳು ಪ್ರಜೆ ಅಂತ. ನಾನಿವತ್ತು ಹೆಂಡತಿಯಾಗಿ ರಾಮನನ್ನು ನಾನು ಎಳೆಯುವುದಲ್ಲ, ನಾವಳೊಬ್ಬಳು ಪ್ರಜೆಯಾಗಿ ರಾಮನನ್ನು ನಾನು ಮೆರೆಸುವುದಾಗಿದ್ದರೆ ನಾನು ಖಂಡಿತವಾಗಿಯೂ ತ್ಯಾಗ ನಾನು ಮಾಡಲಿಕ್ಕೆ ಸಿದ್ಧ ಹೇಳಿ ಅವಳು ತ್ಯಾಗ ಮಾಡಿದ್ದು. ಸೀತೆ ಸ್ವಯಂ ತ್ಯಾಗ ಮಾಡಿದ್ದು ಹೊರತು ರಾಮ ತ್ಯಾಗ ಮಾಡಿದ್ದಲ್ಲ. ಇದು ಸೀತೆ ಗೊತ್ತು, ಜನರಿಗಂತೂ ಅದಕ್ಕಿಂತ ಮೊದಲು ಗೊತ್ತು. ಮತ್ತು ಇನ್ನೂ ಗಮ್ಮತ್ತು ಹೇಳಿದರೆ ಇದೆಲ್ಲ ನಾಟಕವೇ ಅಲ್ವಾ. ಪ್ರತ್ಯಕ್ಷವಾಗಿ ಸೀತೆ ಲಕ್ಷ್ಮಿಯಾಗಿ ರಾಮನ ಪಕ್ಕದಲ್ಲೇ ಇದ್ಲು, ಯಾರಿಗೆ ಕಾಣುವುದಿಲ್ಲ ಅಷ್ಟೆ. ವಿಷಯ ಇಷ್ಟೆ. ಇದೆಲ್ಲ ಬೇರೆ ಬೇರೆ ಕಥೆಗಳೆಲ್ಲ ವಾಸ್ತವವಾಗಿ. ಮತ್ತು ವಾಲ್ಮೀಕಿಗೆ ಕತೆ ಬೇಕಲ್ಲ, ಕತೆಗೆ ಮಕ್ಕಳು ಬೇಕಲ್ಲ. ಹಾಗಾಗಿ ರಾಮ ಲವಕುಶರಲ್ಲಿ ಹೋಗಿ ಸೀತೆಯನ್ನು ನಾನೇ ನೋಡಿಕೊಂಡೆ ಅಂದಾಗ ಪಾತ್ರ ವ್ಯಾಸರು ಆಗಿ ಮಹಾಭಾರತದಲ್ಲಿ ತಾವೇ ಅಜ್ಜರಾಗಿ ಧೃತರಾಷ್ಟ್ರನ ಪಾಂಡವಿನ ಅಪ್ಪನಾಗಿ ಯಾರಾದರೂ ತಮ್ಮ ಮಕ್ಕಳ ಕಥೆಯನ್ನು ಇಷ್ಟು ಚೆನ್ನಾಗಿ ಬರೀತಾರ? ಎಲ್ಲ ಬೆಪ್ಪಗಳಿದ್ದಾವೆ, 100 ಜನ ನನ್ನ ಮೊಮ್ಮಕ್ಕಳು ಅಂತ ಹೇಳಿಕೊಂಡು ಯಾರಾದರೂ ಬರೆದಾರ? ಅದು ವ್ಯಾಸರೊಬ್ಬರೇ ಬರೆದದ್ದು, ಯಾರೂ ಬರೀಲಿಕ್ಕಿಲ್ಲ. ಬರೆದು ಒಂದೊಮ್ಮೆ ಹಾಳು ಜನ ಇದ್ದರು, ಎಷ್ಟು ಚೆನ್ನಾಗಿದ್ದಾರೆ ಗೊತ್ತುಂಟ, ಒಳ್ಳೆದಿದ್ದಾರೆ ಗೊತ್ತು, ಹೀಗೆ ಬರೆಯೋರೆ. ಧೃತರಾಷ್ಟ್ರನ ಬಗ್ಗೆ, ಪಾಂಡವಿನ ಬಗ್ಗೆ, ಕೌರವರ ಬಗ್ಗೆ ಒಂದು ಕರಾರುವಾಕಾಗಿ ಕ್ಲಿಯರ್ ಪಿಕ್ಚರ್ ಕೊಟ್ಟದ್ದು ವ್ಯಾಸರೊಬ್ಬರೇ, ಮನೆ ಮಂದಿಯಾಗಿ ಕಥೆಯನ್ನು ಅಷ್ಟು ಚೆನ್ನಾಗಿ ಹೇಳಿದವು. ಅದು ಹಾಗಾಗಿ ವಾಲ್ಮೀಕಿಯು ತನ್ನ ಆಶ್ರಮದಲ್ಲೇ ರಾಮನ ಮಕ್ಕಳಿದ್ದರು, ರಾಮನ ಚರಿತ್ರೆ ಹೇಳಿಕೊಟ್ಟೆ. ಲಾಸ್ಟ್ ಮೂಮೆಂಟಲ್ಲಿ ಡ್ಯಾಶ್ ಮತ್ತೆ ನೋಡುವ, ಲಾಸ್ಟ್ ನೀನೆಲ್ಲ ಹೇಳೋದು ಕೊನೆ, ಮತ್ತೆ ನೋಡು ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಇಟ್ಟು. ಬಹಳ ಅದ್ಭುತವಾದಂಥ ಚರಿತ್ರೆ ವಾಸ್ತವವಾಗಿ. ಹಾಗಾಗಿ ಸೀತೆಯ ತ್ಯಾಗದಲ್ಲಿ ಇರತಕ್ಕ ಕೆಲವು ಮಾತುಗಳು ಇದು ನನಗೆ ಜನರಿಗೆ ಅದನ್ನು ಸಂದೇಶ ಕೊಡಬೇಕು ಅಂತೇಳಿ ಹಠ ಮಾಡಿದವ ಸ್ಲೈಡ್ಸ್ ಹಾಕುವಾಗ ಮೈತೋಷಾಚಾರ್ಯ. ಅದಕ್ಕಾಗಿ ಇದೆಲ್ಲ ಇಲ್ಲೇ ಕೆಲವು ಲಾಸ್ಟ್ ಫಿಟ್ಟಿಂಗ್ಸ್ಗಳೆಲ್ಲ ಕೆಲವು ಕೇವಲ ರಾಮನವಮಿಯಲ್ಲಿ ಕೊಡಬೇಕಾದ ಕೆಲ ಸಂಗತಿ. ಇದು ರಾಮೇತಿ ಉಂಟಲ್ಲ, ಅದೆಲ್ಲ ಬರಬೇಕಾದ್ದು ವಾಸ್ತವವಾಗಿ. ರಾಮನ ನಾಮದ ಬಗ್ಗೆ 2 ಅಕ್ಷರ ದ್ಯಕ್ಷರೋ ಎಂ ಮಹಾಮಂತ್ರ ಹೇಳಿ ಸರ್ವಾಭಿಷ್ಟ ಫಲಪ್ರದ ಅಂತ ಸುಮಾರು ಕಡೆಯಲ್ಲಿ ಲೆಕ್ಕ ಆಗಿದ್ರೆ ಮುಗಿಯುವುದಿಲ್ಲ ಅಷ್ಟು. 2 ಅಕ್ಷರ ರಾಮಮಂತ್ರ, ಅದು ಮಾಮೂಲಿ ಸೀತೆ ಇವಳು ಪಾರ್ವತಿಗೆ ಶಿವ ಹೇಳುವಂಥದ್ದು. ಹೀಗೆ ಹೇಳು ನೀನು ರಾಮ 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 ಅಂತ ಹೇಳೋ ಮೂಲಕ ಯಾವತ್ತೂ. ಮತ್ತು ಯಾರೋ ರಾಮ ಹೇಳಿದ ನಂತರ 2 7 ಅದು ಗುಣಿಸಿ ಹೋದಾಗ 2 5 ಅಂದರೆ ಇದು 2 ಅಂದರೆ 5 2 10 ಮತ್ತು 10 × 10 100 ಆಗೋದು, 100ರಿಂದ 110 1000 ಆಗುವುದು. ಹೀಗೆ ಸಹಸ್ರನಾಮ ತಾತ್ಪಲ್ಯ ಎಂಬುದು ಹೇಳು. ನಾನು ಕೊನೆ ಒಂದು ಗೆರೆ ಹಾಕಿಟ್ಟಿದ್ದೇನೆ ಅವರಿಗೆ ಮೋಸ ಆಗಲಿಂದ, ರಾಮ 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 4 ಕುಂಡಲಿ ಅಂತ ಮಾಡ್ತಾರೆ ಈಗ ಗುಣಿಸಿಕೊಂಡು.
ಹೀಗೆ ಕೆಲವೆಲ್ಲ ಗುಣಾಕಾರಕ್ಕೆ ಭಾಗಾಕಾರಕ್ಕೆ ಸಿಗೋ ವಿಷಯ ಅಲ್ಲ ಇದು. ಎರಡಕ್ಷರವೇ ಮಂತ್ರ. ಅದನ್ನು 3 ಸರ್ತಿ ಹೇಳೋದ್ರಿಂದ ಮುಗಿದೋಗುವುದಿಲ್ಲ. 3 ಸರ್ತಿ ಹೇಳಿ 4 ಸರ್ತಿ ಹೇಳಿ, ಎಷ್ಟು ಸರ್ತಿ ಹೇಳಿಕೊಂಡು ಅಂತ ರಾಮ 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 ಎನ್ನುವುದು ಒಂದು ಅಪೂರ್ವವಾದಂತಹ ಒಂದು ಚಿಂತನೆ. 2 ಅಕ್ಷರದ ಮಹಾಮಂತ್ರ. ಅದು ಪಾರ್ವತಿಗೆ ಶಿವ ಹೇಳಿದ್ದು. ಅದು ಪಾರ್ವತಿಗೆ ಹೇಳಿದ್ದಾಗಿ ಸೂಟಾಗ್ತದೆ. ಪಾರ್ವತಿಗೆ ಹೇಳಿಕೊಟ್ಟ ಮಂತ್ರ ಅದು ವಿಶೇಷವಾಗಿದೆ. ಅವಳು ಅದನ್ನು ಜಪ ಮಾಡ್ತಾನೆ. ಶಿವ ಕೃಷ್ಣ ಜಪವನ್ನೇ ಮಾಡ್ತಾನೆ ಎನ್ನುವುದನ್ನು ನಾನು ಶಿವ ಚಿಂತನೆ ಬಂದಾಗ ಮತ್ತೆ ಹೇಳುತ್ತೇನೆ. ಇದು ರಾಮಾಯಣದ ಒಂದು ಹೊಸ ಮುಖ, ಹೊಸ ಚಿಂತನೆ, ನಿಮ್ಗೆ ಗೊತ್ತಿರದೇ ಇರುವಂಥದ್ದು. ಗೊತ್ತಿದ್ದರೆ ಹೇಳಿಬಿಡ್ಬೋದು ನೀವು ಮತ್ತೆ ನನ್ನ ಹತ್ರ. ಮಹಾಭಾರತ ಮಹಾಯುದ್ಧ ಎಷ್ಟು ಸಮಯ ಆಯಿತು? 18 ದಿನ ಆಯ್ತಲ್ಲ ಮಹಾಯುದ್ಧ. ಯಾವುದರಲ್ಲಿ ಮತ್ತೆ ಎಲ್ಲಿ ಗ್ಯಾಪ್ ಇರಲಿಲ್ಲ, ಸ್ಟಾಪ್ ಇರಲಿಲ್ಲ, ನಿರಂತರ. ಭೀಷ್ಮ ಬಿದ್ದ ಅಂದ ತಕ್ಷಣ ಮರುದಿನ ಎಲ್ಲರೂ ತರ್ಪಣ ಕೊಡಲಿಕ್ಕೇನು ಹೋಗಲಿಲ್ಲ. ಭೀಷ್ಮ ಸಾಯಲಿಲ್ಲವ ತರ್ಪಣ ಕೊಟ್ಟಿದ್ದಾನೆ. ಆದ್ದರಿಂದ ಏನು ಮಾಡಲಿಲ್ಲ. ನಾಳೆ ರಜೆ ಘೋಷಣೆ, ಒಂದು ಮಹಾ ಅಸಾಮಿ ಸತ್ತ, 1 ವಾರ ಶೋಕಾಚರಣೆ, ಅರ್ಧದಲ್ಲಿ ಬಾವುಟ ಹಾಕೋದು, ಎಂತ ಮಾಡಲೇ ಇಲ್ಲ. ಮುಗೀತು. ಅಲ್ಲಿಗೆ ಒಂದು ಕೋಟೆ ಹಾಕಿದ್ರು ಬಾಣದ, ಅದೆಲ್ಲ ಯಾರಿಗೆ ಗೊತ್ತಿಲ್ಲ ಕತೆ. ಮಾಡಿದರು, ಆಚೆ ಹೋಗಬೇಡಿ ಯಾರು ಅಂತೇಳಿ. ಇತ್ತ ಮರುದಿನದಿಂದಲೇ ದ್ರೋಣನ ಗಲಾಟೆ ಶುರುವಾಯಿತು. ಭೀಷ್ಮರು ಹೇಳಿದರು, ನಾನು ಬಿದ್ದಲ್ಲಿಗೆ ಲಡಾಯಿ ಮುಗಿಲಿ ಅಂದರು. ಕೇಳಲಿಲ್ಲ ಕೌರವ. ಮರುದಿನ ದ್ರೋಣರನ್ನು ನಿಲ್ಲಿಸಿದ. ಅದು 5 ದಿವಸದಲ್ಲಿ ರಾತ್ರಿ ಆಗಲೆನ್ನದೇ ಪೆಟ್ಟು ಬುಡೆ ಮಾಡಿ ಅವರು ಹೋದರು. ಅಶ್ವತ್ಥಾಮ ಆವತ್ತು ಸಂಜೆಯೇ ಗಲಾಟೆ ಮಾಡಿದ್ದ. ಆದರೆ ಮರುದಿನ ಅವನನ್ನು ಮಾಡಲಿಕ್ಕೆ ಆಗಲಿಲ್ಲ. ಕರ್ಣನನ್ನು ಮಾಡಿದ. ನೋಡುವ, ಇವರೆಲ್ಲ ಸುಮ್ಮನೆ ಪಾಂಡವರನ್ನು ಹೀಗೀಗೆ ಓಡಿಸುವುದು ಮಾತ್ರ, ಸಾಯಿಸುವುದಿಲ್ಲ ಅಂತ ಕರ್ಣ ಇದ್ದಾನೆ ಹೇಳಿ ಮಾಡಿದ. 2 ದಿನದಲ್ಲಿ ಅವನು ಮೊದಲು ಹೇಳಿಕೊಂಡಿದ್ದ, ನಂದೆಲ್ಲ ಪೌರುಷ ಜೋರುಂಟು ಅಂತ. ಎಂಥ ಜೋರಿಲ್ಲ. ಎಷ್ಟೋ ಅಸಾಮಿಗಳು ಸತ್ತಾಗಿವೆ ಕರ್ಣ ಬರುವಾಗ. ಸೈನ್ಯ ಸಣ್ಣದಾಗಿದೆ ಪಾಂಡವರದ್ದು. ಆದರೂ ಎಂತ ಮಾಡಲಿಕ್ಕೆ, ಅದು ಯೋಚನೆ ಮಾಡಿ ನೀವು. ಭೀಷ್ಮರಿದ್ದಾಗ, ದ್ರೋಣರಿದ್ದಾಗ ಪಾಂಡವರ ಸೈನ್ಯ 7 ಅಕ್ಷೋಹಿಣಿ ಸೈನ್ಯ ಇತ್ತು, 5 ಅಕ್ಷೋಹಿಣಿ ಸೈನ್ಯಕ್ಕೆ ಬಂತು. ಇವ ಇದ್ದಾಗ ಭಾಳ ಕಮ್ಮಿ ಇತ್ತು. ಆದರೂ ಎಂತ ಮಾಡಿದೆ ಇವ? ಎಂತ ಮಾಡಲೇ ಇಲ್ಲ. ಭೀಷ್ಮರಿದ್ದರೆ ದ್ರೋಣರಿದ್ದರೆ ನಂಬಲಿಕ್ಕೆ ಆಗಲಿಲ್ಲ ಅಂತ. ಅವರು ನಂಬಲಿಕ್ಕೆ ಆಗದವರು ಇಲ್ಲ ಈಗ. ಕಾರಣ ಇಟ್ಕೊಂಡು ನಂಬಲಿ, ಎಲ್ಲರ ನಂಬಿಸಲಿಲ್ಲ. ಎಲ್ಲಿ ಮಾಡಿದ? ಎಂತ ಮಾಡಲಿ? 1.5 ದಿನ, 2ನೇ ದಿನ ಸಂಜೆಯಲ್ಲೇ ಸತ್ತ. ರಾತ್ರಿ ಯುದ್ಧದಲ್ಲಿ ಸಿಗಲಿಲ್ಲ. ದ್ರೋಣ ಆದರೂ ರಾತ್ರಿ ಯುದ್ಧ ಮಾಡಲಿದ್ದ, ಕಾರಣ ಅದು ಮಾಡಲಿ. ಶಲ್ಯ ಅರ್ಧ ದಿನ, ಮತ್ತೆಂಥದ್ದು ಇಲ್ಲ. ಅಲ್ಲಿಗೆ ಗ್ಯಾಪ್ ಇಲ್ಲದೆ ಕರ್ಣ ಸತ್ರು ನಿಲ್ಲಿಸಲಿಲ್ಲ ಯುದ್ಧ. ದುಶ್ಯಾಸನ ಸತ್ರೂ ಇಲ್ಲ. ಗ್ಯಾಪ್ ಇಲ್ಲದೆ ಯುದ್ಧ ಮಾಡಿದ್ದು ಮಹಾಭಾರತದ 18ನೇ ದಿನ. ರಾಮಾಯಣ ಯುದ್ಧ ಎಷ್ಟು ದಿವಸ ಆಯಿತು ಅಂತ ಓದಿದೆ ಅಂತ ಕಾಣೋದಿಲ್ಲ ಅಲ್ಲಿ. ಮಾಘಶುದ್ಧ ದ್ವಿತೀಯದಿಂದ ಶುರುವಾಯಿತು ಯುದ್ಧ. ನಮ್ಮದು ಗೀತಾ ಜಯಂತಿ ಮಾಘಶುದ್ಧ ಏಕಾದಶಿ, ಅಲ್ಲಿಂದ 12 ದಿನ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸೇರಿ ಮುಗಿದೋಯ್ತು, ಗ್ರಹಣಗಳಿತ್ತು. ಇದು ಹಾಗಲ್ಲ. ಇದು ಶುರುವಾದದ್ದು ಮಾಘಶುದ್ಧ ದ್ವಿತೀಯಕ್ಕೆ ಶುರುವಾಗಿದೆ. 1 ವಾರ ಮೊದಲೇ ಶುರುವಾಗಿದೆ ತುಮಲ ಯುದ್ಧಗಳು. ಮತ್ತು ಜೋರು ಯುದ್ಧ. ಯಾವ ದಿನ ಯಾರ್ಯಾವ ವಿಕೆಟ್ ಹೋಗಿದೆ ಅಂತ ನಾನು ಕೊಟ್ಟಿದ್ದೇನೆ ಪ್ರಮಾಣ. ಇಲ್ಲಿ ಇದೊಂದು 2 ಕಡೆಯಲ್ಲಿ ಸಿಗ್ತದೆ ಪುರಾಣಗಳಲ್ಲಿ. ಇಲ್ಲಿ ಕೊಟ್ಟದ್ದು ನಾನು ಸ್ಕಂದ ಪುರಾಣದ್ದು ಡಾಕ್ಯುಮೆಂಟ್. ಇದನ್ನು ನಾನು ರಾಮಾಯಣ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ, ಎಂದು ಹೊಸತ್ತಲ್ಲ. ಆದರೆ ಯಾರು ನೋಡಲಿಲ್ಲಲ್ಲ ಅಂತ ಇವತ್ತು ಮತ್ತೆ ತಂದು ಹಾಕಿತ್ತು. ರಾವಣರ ಒಟ್ಟು ಯುದ್ಧ, ರಾಮಾಯಣದ ಮಹಾಯುದ್ಧ ನಡೆದದ್ದು 72 ದಿನ. ನೀವು ಕೇಳದ ಸಂಗತಿ ಅದು ಕೇಳ್ತಾ ಇದ್ದೇನೆ. ಇನ್ನು ನಾಳೆಯಿಂದ ಯಾರು ಹೇಳಿಕೊಂಡು ಬರ್ತಾರೆ? ನೀವು ಕೇಳಿಲ್ಲ. ಅದು ನಾನು ಹೇಳಿದಲ್ಲ, ನಮ್ಮಲ್ಲಿ ಭಾರಿ ಪಂಡಿತರೆಲ್ಲ ಇದ್ದಾರೆ, ತುಂಬ ಅಡ್ವಾನ್ಸ್. ಇರಲಿ ಪಾಪ, ಅವರಿಗೊಂದು ಗ್ರಾಸ. 72 ದಿನ ಯುದ್ಧ ಆಗಿದೆ. ಶುರುವಾದ ದಿನ, ಕಡೆಯಾದ ದಿನ ಎಲ್ಲ ಇದರಲ್ಲಿ ಡಾಕ್ಯುಮೆಂಟ್ ಇದೆ, ಯಾರ್ಯಾರು ಯಾವತ್ತು ಸತ್ತರು ಅಂತ. ಆದರೆ ಮಧ್ಯದಲ್ಲಿ 15 ದಿನ ಬ್ರೇಕ್ ಇದೆ. ಯಾರ್ಯಾರು ಸತ್ತಾಗ ಬ್ರೇಕ್ ಹಾಕಿದ್ದಾರೆ, ಅವಹಾರ ಅಂದರೆ ಬ್ರೇಕ್. ಯಾವತ್ತು ನಿಲ್ಲಿಸಿದ್ದಾರೆ ಅಂತ, ಗುಡ್ಡ ತಂದಾಗ ನಿಲ್ಲಿಸಿದ್ದಾರೆ, ಎಲ್ಲ ಬಿದ್ದುಕೊಂಡಿದ್ದಾರೆ, ಔಷಧ ಚಿಕಿತ್ಸೆ ಆಗಲಿಕ್ಕುಂಟು, ಗುಡ್ಡ ತರುವಾಗ ನಿಲ್ಲಿಸಿದ್ದಾರೆ, ಕುಂಭಕರ್ಣ ಬಿದ್ದಾಗ ನಿಲ್ಲಿಸಿದ್ದಾರೆ. ಹೋರಾಟ ನಿಲ್ಲಿಸಿದ್ದು ಯಾವಾಗ? ಇಂದ್ರಜಿತ್ತಾಗ ನಿಲ್ಲಿಸಿದ್ದಾರೆ. ಮುಂದುವರಿಸಿದ್ದು ಯಾವಾಗ ಅಂತ ಕ್ರಮಬದ್ಧವಾಗಿ ಇಲ್ಲಿ ಡೇಟ್ ವಯಸ್ಸು ಹಾಕಿದ್ದಾರೆ, ತಿಥಿ ವಯಸ್ಸು ಹಾಕಿದ್ದಾರೆ. ಇದರಲ್ಲಿ ಒಂದು ನೋಡಬೇಕಾದ, ಗಮನಿಸಬೇಕಾದ ವಿಷಯ ಅಂತ ಕೇಳಿದರೆ, ಹುಣ್ಣಿಮೆ ಮುಗಿದ ನಂತರ ಕೃಷ್ಣ ಪಕ್ಷ ಶುರು ಮಾಡಿದ್ದಾರೆ. ರಾಮಾಯಣ ಕಾಲದಲ್ಲಿನ ಹೋರಾಟದ ದಿನಗಳನ್ನು ಹೇಳುವಾಗ ಪೂರ್ಣಿಮಾಂತ ಮಾಸವನ್ನು ಹೇಳಿದ್ದಿಲ್ಲ. ಅಂದರೆ ಆಗುವುದಿಲ್ಲ ಅಂತದು. ಚೈತ್ರ ಶುದ್ಧ ಪಾಡ್ಯದಂದು ಲೋಕ ಸೃಷ್ಟಿ ಅಂದ ನಂತರ ಚೈತ್ರ ಕೃಷ್ಣ ಪಕ್ಷ ಬರುವುದು ಹೇಗಿಂದಕ್ಕೆ?
ಈಗ ಎಷ್ಟೋ ಜನ ಕರೆಕ್ಷನ್ ಮಾಡಿಕೊಳ್ಳಿ, ನಾನು ಯುಗಾದಿ ಮಾತಾಡಿ ಹೋಗಿದ್ದೆ ಮೊನ್ನೆ. ಈಗ ಎಂಥದ್ದು ಈಗ ಚೈತ್ರ ಮಾಸ ಅಲ್ವಾ? ಹೌದು. ಮತ್ತು ಶುಕ್ಲಪಕ್ಷ ಅಲ್ಲ? ಹೌದು. ಮತ್ತು 3ನೇ ದಿನ ಅಲ್ಲ? ಹೌದು. ತೃತೀಯ. ಸರಿ, ಹಾಗಾದರೆ ಈ ಚೈತ್ರ ಮಾಸ ಯಾವುದರದ್ದು? ಈಗ ನಾವಿದು ಮಾರ್ಚ್ ಅಂತೇವೆ. ಮಾರ್ಚ್ ಯಾವುದರದ್ದು? ಮಾರ್ಚ್ ಇದು 26 ಮಾರ್ಚ್ 2000 ಅಲ್ವಾ? ಹಾಗೆ ಇದು ಚೈತ್ರ ಯಾವುದರದ್ದು? ಇದು ಪರಾಭವದ್ದು. ಮತ್ತು ವಿಶ್ವಾವಸಿದ್ದು ಚೈತ್ರ. ಇದು ವಿಶ್ವಚಂದ್ರ ಮೊನ್ನೆ ಮುಗಿದಿದ್ದು. ಇದು ಪರಾಭವದ್ದು. ಇದು ಚೈತ್ರ ಯಾವ ಋತುವಿನದ್ದು? ಇದು ವಸಂತ ಋತುವಿನದ್ದು. ವಸಂತ ಋತು ಶುರುವಾಗುವುದು ಯಾವಾಗ? ಅದು ಪರಾಭವದಲ್ಲಿ. ಪರಾಭವ ಸಂವತ್ಸರ ಹೇಳಲಿಕ್ಕೆ ಎಂತ ಜಪ ಮಾಡೋದು? ನಾನು 10 ಹೇಳಬೇಕು ಹೇಳಿದ್ನಲ್ಲ. ಪರಾಭವ ಸಂವತ್ಸರೇ ಎಂತ ಮಾಡ್ತೀರಿ ನೀವು? ಹೇಳದೇ ಇರ್ತೀರಿ. ಈಗ ವಿಶ್ವಾಸ ಸಂವತ್ಸರ ಹೇಳ್ತೀರಾ? ಗುಡೇಡಿಯ ಉತ್ತರಾಯಣ ಮತ್ತೆಂತ ಋತು ಅಂತ ಹೇಳ್ತೀರಿ. ಅದು ಸಿಕ್ಕಿ ಬೀಳ್ತೀರಿ ನೀವು ಋತು ಹೇಳುವಾಗ. ವಿಶ್ವಾಸ ಸಂವತ್ಸರ ಹೇಳಿದರೆ ಋತು ಹೇಳುವಾಗ ವಸಂತ ಅದು ಮೊನ್ನೆ ಮುಗಿದಿದೆ. ವಸಂತ ಋತು ಹೇಳಲಿಕ್ಕೆ ಆಗ್ತದಾ? ಚೈತ್ರ ಮಾಸ ಹೇಳಲಿಕ್ಕೆ ಆಗ್ತದಾ? ಎಂತ ಗೊತ್ತಿಲ್ಲ, ಒಟ್ಟು ಹೇಳಿಕೊಂಡು ಹೋಗೋದು. ಮತ್ತು ಕೆಲವರು ಗಮ್ಮತ್ತಿನಲ್ಲಿ ಬುದ್ಧಿಮಂದಿಗೆ ತೋರಿಸಿ ಬಾರ್ ಹಾಕೋದು. ವಿಶ್ವಾಸು ಆರ್ ಪರಾಭವ ಹಾಗೆ ಹೇಳೋದು. ವಿಶ್ವಾಸು ಆರ್ ಪರಾಭವ ಸಂವತ್ಸರ ಇದೆ ಅಂತ ದೇವರಿಗೆ ಚಾಯ್ಸ. ಕರಾರುವಾಕ್ಕಾಗಿ ಒಂದು ಕಾಲ ಹೇಳಲಿಕ್ಕೆ ಬರುವುದಿಲ್ಲ ನಮಗೆ. ಅಂದರೆ ಈಗ ಚೈತ್ರ ವಿಶ್ವಾವಿಸುವಿದ್ದೆ ವಸಂತದ್ದೇ. ನೀವು ಬೇಕಾದರೆ ಮೀನೇರಿಕೆ ಹೇಳಿಕೊಳ್ಳಿ, ಅದು ಹೇಳಬೇಕು ಅಂತ ಹೇಳಲಿಲ್ಲ ಅಲ್ಲ 10ರಲ್ಲಿ. ಎಲ್ಲಿದ್ದಾನೆ ಸೂರ್ಯ ಅಂತ ಯಾರು ಕೇಳಲಿ? ಮೀನದಲ್ಲಿ ಇರಲಿ ನಮಗೇನು ಇರಲಿ, ಮೀನದಲ್ಲಿ ಇರಲಿ, ಇದ್ದಾನೆ ಆಯಿತು. ಅದರ ಆಚೆಗೆ ಏನಲ್ಲ, ಅದರಲ್ಲಿ ಸಂಪರ್ಕ, ಅದಕ್ಕೆ ಸಂಬಂಧಪಟ್ಟು ಏನಿಲ್ಲ. ಹಾಗೆ ಇಲ್ಲಿ ನಾನು ಗಮನಿಸಲಿಕ್ಕೆ ಹೇಳಿದೆ, ಇದು ಕರಾರುವಾಕ್ಕಾಗಿ 2 ಸರ್ತಿ 72 ದಿನ ಬಂದಾಗ ಪಕ್ಷಗಳು ಚೇಂಜ್ ಆಗಲೇಬೇಕಲ್ಲ. ಅದು 85 ದಿವಸ 87 ದಿವಸಗಳು ಕಳೆದಾಗ ಪಕ್ಷಗಳು 3 ಹೋಗಬೇಕಾಗ್ತದೆ ಮಧ್ಯದಲ್ಲಿ. ಮಾಘ ಶುದ್ಧ ದ್ವಿತೀಯದಿಂದ ಶುರುವಾದದ್ದು ಮಾಘ ಕೃಷ್ಣವನ್ನು ಕಂಟಿನ್ಯೂ ಮಾಡ್ತಾರೆ ಅವರು. ಆನಂತರ ಪಾಲ್ಗುಣಕ್ಕೆ ಹೋಗ್ತಾರೆ, ಮತ್ತು ಚೈತ್ರಕ್ಕೆ ಬರ್ತಾರೆ ಮುಗಿಯುವಾಗ. ಈಗ ನವಮಿಯಲ್ಲಿ ಲಡಾಯಿ ಆಗ್ತಾ ಇತ್ತು ಅಲ್ಲಿ. ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೇನೆ ಲಡಾಯಿ ಚೈತ್ರದ್ದು ಮುಗಿಯುವಾಗ ನೋಡ್ತೀರಿ. ಅದೆಲ್ಲ ಅವನದ್ದು ಟೆಕ್ನಾಲಜಿ. ಅದಕ್ಕಾಗಿ ಇಂಥ ದೊಡ್ಡ ಸ್ಕ್ರೀನಲ್ಲಿ ಚಂದ ಕಾಣುತ್ತದೆ ಎನ್ನುವ ನೆಲೆಯಲ್ಲಿ ಇದನ್ನು ನಾನು ಬೇಕು ಅನ್ನುವ ಇರುವಾಗ ಕೊಡುವ. ಸ್ವಾಮಿಗಳಷ್ಟು ಖರ್ಚು ಮಾಡಿಕೊಂಡಾಗ ಧೀಮಂತರನ್ನೆಲ್ಲ ಸಾರಥಿಯನ್ನಾಗಿ ನಿಲ್ಲಿಸುವಾಗ ಅದನ್ನೆಲ್ಲ ನಡೆಸಿಕೊಡೋದರಲ್ಲಿ ಔಚಿತ್ಯ ಇರ್ತದೆ. ಪೀರಿಯಡ್ ಕಮ್ಮಿ ಇರ್ಬೋದು, ನಾವು 1-1.5 ಗಂಟೆಯಲ್ಲಿ ಕೆಲಸ ಆಗುವ. 1-1.5 ಗಂಟೆ ಆದರೂ ನಾನು ಮಾಡಿಕೊಂಡದ್ದು 16-12 ವರ್ಷದ ವರ್ಕ್ಸ್ ಎಲ್ಲ ಸೇರಿಸಿದ್ದೇನೆ. ಇಲ್ಲಿ ಅವತಾರ ಸಮೀಕ್ಷೆ ಇದೆ, ಮಂತ್ರ ರಾಮಾಯಣ ಇದೆ, ರಾಮಾಯಣ ಸಮೀಕ್ಷಾ ಇದೆ, ಪರ್ವ ಸಮೀಕ್ಷಾ ಇದೆ, ಎಷ್ಟೆಲ್ಲ ವರ್ಕ್ಸ್ಗಳಿವೆ. ಇದರ ಜೊತೆಯಲ್ಲಿ ಎಲ್ಲ ಪುರಾಣಗಳು ಬೇರೆ ಇವೆ. ಇವತ್ತಿನಿಗೂ ನಾವು ಕೃಷಿ ಮಾಡಿ ತಂದದ್ದು ಇರ್ತದೆ ಅದರಲ್ಲಿ ಹೇಳಬೇಕಾ ಸಂಗತಿಗಳು. ಹಾಗಾಗಿ ಬಹಳ ಚಂದವಾಗಿ ಮಧ್ಯೆಯಲ್ಲಿ ನಿಲ್ಲಿಸಿದ ಕತೆ ಟೋಟಲ್ ಫಿಗರ್ ಹಾಕಿದ್ದೇನೆ ನಾನು. ಎಷ್ಟು ಸ್ಟಾರ್ಟ್ ಆಯಿತು, ಎಲ್ಲಿ ಎಂಡ್ ಆಯಿತು. ಒಟ್ಟು ಸಂಗ್ರಾಮ 27 ದಿನಾತ್ಮಕ ಅಂತ. ಯುದ್ಧ ಎನ್ನುವುದು 72 ದಿನದ್ದು. ಅದರ ಮಧ್ಯೆಯಲ್ಲಿ ಬ್ರೇಕ್ಗಳು 18 ಸೇರಿಕೊಂಡಿವೆ. ಇಷ್ಟು ಉದ್ದದ ಮಹಾಭಾರತ, ಇದು ರಾಮಾಯಣದ ಮಹಾಯುದ್ಧ ನಡೆದಿದೆ. ಮಹಾರಾಮಾಯಣ ಯುದ್ಧ ನಡೆದ ಚಿಂತನೆ. ಹಾಗೆ ಯುದ್ಧ ಆರಂಭ ಮತ್ತು ಯುದ್ಧ ಸಮಾಪ್ತಿಯಿಂದ 2 ಸ್ಲೈಡಲ್ಲಿ ಮಾತುಗಳು ಅದುವೆ. ನಾನು ಇದನ್ನು ಶ್ಲೋಕವಾಗಿ ಕೊಟ್ಟಿಲ್ಲ, ಯಾಕೆಂದರೆ ಅರ್ಥ ಆಗೋದಿಲ್ಲ ಅಂದರೆ ಮೆನ್ಷನ್ ಮಾತ್ರ ಮಾಡಿದ್ದೇನೆ. ಯಾವ ದಿನ ಯಾವ ತಿಥಿಯಲ್ಲಿ ಏನಾಗಿದೆ, ಎಷ್ಟಾಗಿದೆ, ಎಲ್ಲಿಂದ ಏನು ಅಂತ ಖಾಲಿ ಸ್ಲೈಡ್ಸ್ ಆಗಿ. ಯಾರಿಂದ ಯಾರು ಬಿದ್ದರು, ಯಾರು ಎದ್ದರು, ಯಾರನ್ನು ಹೊಡೆದ್ರು ಅಂತ ಹೇಳಿಕೊಳ್ಳುವುದಷ್ಟೇ ಮಾತ್ರ. ಇಂದ್ರಜಿತಿಯಲ್ಲಿ ಬಂದ ಲಕ್ಷ್ಮಣನಿಂದ ಎಷ್ಟು ದಿವಸ ಹೋರಾಟ ಮಾಡಿದರು, ರಾವಣ ಎಷ್ಟು ಸರ್ತಿ ಹೋಗಿ ಬಂದಿದ್ದಾನೆ, ಅದನ್ನೆಲ್ಲ. ಸೆಕೆಂಡ್ ಟೈಮ್ ಲಕ್ಷ್ಮಣ ಮೂರ್ಛೆ ಬಿದ್ದಾಗಲೂ ಗರುಡ ಬಂದಾಗಲೂ ಎಷ್ಟು ಬ್ರೇಕ್ ತಗೊಂಡ್ರು ಅಂತ ಇದನ್ನೆಲ್ಲ ಭಾಳ ಚಂದವಾದಂತಹ. ರಾವಣನ ಯುದ್ಧಕ್ಕೆ ಬಂದಾಗ ಇಂದ್ರ ರಥ ಕಳಿಸಿದ್ದಾನೆ. ಹಾಗಾಗಿ ಮೊದಲು ನೆಲದಲ್ಲಿ ನಿಮಗೆ ಅದು ಚಿತ್ರ ಸಿಗುವುದು ಕಡಿಮೆ. ರಥದಲ್ಲಿ ಕೂತ ರಾಮನ ಯುದ್ಧ. ಇಂದ್ರ ಕಳಿಸಿದ ರಥ ಆದ್ದರಿಂದ ಇಂದ್ರನ ರಥದಲ್ಲಿ ಪಚ್ಚೆ ಕುದುರೆಗಳು ಇರುತ್ತೆ. ಎಲ್ಲ ಮಾಡಿದ್ದದಕ್ಕೋಸ್ಕರ. ರಾವಣಂತೂ ಚೆನ್ನಾದ ಕುದುರೆಯಲ್ಲೆಲ್ಲ ಬಂದಿದ್ದಾನೆ, ಭಯಂಕರವಾಗಿ ಕಾಣುತ್ತೆ. ಅವನು ಚೆನ್ನಾಗಿ ಕೊಟ್ಟಿದೆ ಅದು ರಾವಣನ ಚಿತ್ರ ಅಂತ. ರಾಮ ರಥದಲ್ಲಿ ಬಂದಿದ್ದಾನೆ, ರಥದಲ್ಲಿ ಹೊರ. ಆದರೆ ರಾಮ ಮಾತ್ರ ವೇಷದಲ್ಲಿ ಮಾತ್ರ ವನವಾಸ ವೇಷದಲ್ಲೇ ಇದ್ದವ. ಹಾಗಾಗಿ ಇಂದ್ರ ಕೊಟ್ಟು ಕಳಿಸಿದ. ಮೊದಲು ಹನುಮಂತನ ಎತ್ತಿಕೊಂಡು ಹೋರಾಟ ಮಾಡಿದ್ದುಂಟು ರಾಮ ಲಕ್ಷ್ಮಣರನ್ನು. ಮೇಲೆ ಕೂತವನಿರಿ ದೊಡ್ಡ ಕಾಯ ಹನುಮಂತನದ್ದು. ಈಗ ರಥ ಇಂದ್ರನದ್ದು ಬಂದಿದೆ, ಆದ್ದರಿಂದ ಇಂದ್ರನ ರಥದಲ್ಲಿ ಮಾತಲ್ಲಿಯೇ ಕೂತು ಸಾರಥ್ಯ ಮಾಡಿದ್ದಾನೆ, ಹೋರಾಟ ರಾಮ ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನು ಚಿತ್ರ ಅಂದರೆ ಸಹಜವಾಗಿ ಹೇಗೆ ನಡೆದಿತ್ತು ಅನ್ನುವುದನ್ನು ತೋರಿಸಿಕೊಡ್ಲಿಕ್ಕೆ ಅದನ್ನೆಲ್ಲ ಯುದ್ಧದಲ್ಲಿ ಅನೇಕ ಅಂಶಗಳಿವೆ, ಆದ್ದರಿಂದ ತೋರಿಸಿಕೊಟ್ಟಿದ್ದೇನೆ. ಮತ್ತೊಂದು ಮುಟ್ಟಬೇಕಾದ್ದು ರಾಮನ ಸೇತು. ಕೊನೆಯ 2 ಗೆರೆ ಸೇತುವಿನ ನಮಸ್ಕಾರ ಹಾಕಿದ್ದೇನೆ. ಸೇತುವೆ ನಮಃ ಅಂತೇಳಿ ಪುರಾಣಗಳು ಸೇತುವೆಗೆ ನಮಸ್ಕಾರ ಮಾಡಲಿಕ್ಕೆ. ಇದು ರಾಮನ ಚರಿತೆಯಲ್ಲಿ ಪ್ರಧಾನ ಅಂಶ. ನರದೇವತ್ವಮಾಪನ್ನ ಸುರಕಾರ್ಯ ಚಿಕೀರ್ಷೆಯ
ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣಿ ಅತಃಪರಂ ಅಂತ ಹೇಳಿ ರಾಮ ಏನು ಮಾಡಿದ ಅಂತ ಕೇಳಿದವರಿಗೆ ಉತ್ತರ ಕೊಟ್ಟದ್ದು, ರಾವಣ ಆಗ ಇದ್ದ ಸತ್ತ ಸಾಯಿಲಿ ಮಾರೆ, ಅವನ ಸೀತೆ ಕದ್ದದ್ದು ಅವನಿಗೆ ಆಯಿತು. ಇದು ಒಳ್ಳೆ ಕಥೆ ಆಯ್ತಲ್ಲ. ಅವನ ಹೆಂಡತಿ ಕಳೆದೋದಕ್ಕೆ ಅವನು ಕೊಂದರೆ ಕೊಳ್ಳಿ, ಮತ್ತು ನಮಗೆ ಅಂತ ಕೊಟ್ಟ ಹೇಳಿದ್ದಕ್ಕೆ. ಇವತ್ತು ಇರುವ ಕಥೆಯನ್ನು ಹೇಳಿದರು ಅವರಲ್ಲಿ ಯಾರು ಸಿಗೋದಿಲ್ಲ. ಯಾರೋ ಮೊನ್ನೆ ಇತ್ತೀಚೆಗೆ ಕುಂಭಕರ್ಣನ ಇದು ಎಂಥದ್ದು ಅಸ್ಥಿ ಸಿಕ್ಕಿದೆ ಅಂತ ಹೇಳಿಕೊಂಡೆಲ್ಲ ದೊಡ್ಡದ್ದು ಲೆಕ್ಕಾಚಾರ ಮಾಡಿ 40 ಅಡಿ ಉದ್ದದ್ದೆಲ್ಲ ತೋರಿಸಿಕೊಟ್ರು. ಇವರಿಗೆ ಎಂತ ಅರ್ಥ ಆಗ್ತದೆ ನಾನೆಂತ ಹೇಳಿ ನೋಡಿ. ಒಂದು ಮೊದಲೇ ನಡೆದಿತ್ತು ಘಟನೆ, 100 ಮೈಲು ಅಗಲದ ಸೇತುವೆ ಹೋರಾಟಕ್ಕೆ ಒಂದು ಸಂಖ್ಯೆ ಬರೆದ್ರೆ 60 ಸೊನ್ನೆ ಹಾಕುವಷ್ಟು ಮಂಗಗಳು. ನೀವೇ ಓದಿಕೊಳ್ಳಿ ಹೇಗೆ ಅಂತ. ಇದನ್ನು ನಾನು 30-40 ವರ್ಷ ಹಿಂದೆ ಸುಗುಣದಲ್ಲಿ ಕೊಟ್ಟಿದ್ದೇನೆ. ಸ್ವಾಮಿಗಳೆಲ್ಲ ಹಾಗೆ ಹೇಳೋದು, ಸುಗುಣವನ್ನು ಸೃಷ್ಟಿ ಮಾಡುವಾಗ ನಾವೇ ಇದ್ದದ್ದು ಅಪ್ಪ ಮಗಳೆಲ್ಲ, ಅದಕ್ಕೆ 2 ಗಂಡುಗಳೇ ಅಪ್ಪ ಮಗಳದಕ್ಕೆ. ಆಗ ಅವ್ರು ಹೇಳೋದು ಎಂತಾದರೂ ಬರಿಬೇಕು, ಜನರಿಗೆ ಓದುವ ಹಾಗೆ ಬರಿಬೇಕು. ನೋಡಿ ಇವತ್ತು ಆವತ್ತೇ ಓದ್ತಾ ಇರಲಿಲ್ಲ, ಇವತ್ತು ಓದೋದು ಇಡೀ ಮೂಸುವುದೇ ಇಲ್ಲ, ಮುಟ್ಟುವುದೇ ಇಲ್ಲ ಬೇಡಿ. ಆಗ ನಾವೆಲ್ಲ ಇದೆಲ್ಲ ಬರೆಯೋದು. ರಾಮಾಯಣದಲ್ಲಿ ಮಂಗಗಳೆಷ್ಟು ಅಂತ ಅವ್ರು ಕೇಳೋದು ಸುಮ್ಮನೆ. ಆಯಿತು ಸ್ವಾಮಿ ಹೇಳ್ತೇನೆ ಅಂತ ನಾನು ಹುಡುಕಿ ಮತ್ತೆ ಇಷ್ಟು ಮಂಗಗಳು ಅದು ಹೇಳೋದಕ್ಕೆ ಮತ್ತೆ ಲೆಕ್ಕ ಹಾಕಿ ಎಲ್ಲಿಂದ ಯಾರೆಲ್ಲ 4 ಪುಟ ಬೇಕು, ಎಲ್ಲಿಂದ ಯಾರೆಲ್ಲ ಮಂಗಗಳು ಎಷ್ಟು ಬಂದಿದ್ದಾರೆ ಉಂಟು ನನ್ನ ಹತ್ರ ದಾಖಲೆಗಳು. ಕೊಡಲಿಲ್ಲ 50 ಒಟ್ಟು ಮಾಡಿ ಕೊಟ್ಟಿದ್ದೇನೆ ಟೋಟಲ್. ಮತ್ತು ಅದನ್ನು ಯಾರು ಓದೋದಿಲ್ಲ, 4 ಪುಟ ಕೊಟ್ಟರೆ ಅದು ಕೊನೆಯದ್ದು ಎಷ್ಟು ಅಂತ ನೋಡ್ತಾರೆ ಅಷ್ಟೇ. ಮತ್ತೆ ಪುನಃ ಅದು ಬುದ್ಧಿವಂತರೇ ಇರೋದು. ಪ್ರವಚನ ಎಲ್ಲ ಇದ್ದರೂ ಭಜನೆಯಲ್ಲಿದ್ದರೂ ಹಾಗೆ ಕೊನೆಗೆ ಬರೋದು, ಯಾಕೆಂದರೆ ಅದು ಬಜಿಲ್ ತಿನ್ನಲಿಕ್ಕೆ ಸಿಗ್ತದೆ ಅಂತ ಪಂಚವಿಜ್ಜಾಯ ಕೊಡ್ತಾರೆ ಅಂತ. ಮೊದಲೆಲ್ಲ ಬರೋದಿಲ್ಲ, ಯಾರಿಗೆ ಬೇಕು ಮಾರೇರು ಅಂತಾರೆ. ಹಾಗೆ 60 ಸೊನ್ನೆ ಹಾಕುವಷ್ಟು ಮಂಗಗಳು ಸೇತುವೆಯಲ್ಲಿ ನಿಲ್ಲುವುದು ಹೇಗೆ? ಕುಂಭಕರ್ಣ ಬಂದಾಗ ಒಂದೂ ಸೇತುವೆಯಲ್ಲಿ ಇರಲಿಲ್ಲಂತೆ, ಮಂಗಗಳೆಲ್ಲ ಹಿಂದೋಗಿದ್ದಾರೆ, ಅಷ್ಟು ದೂರ ಓಡಿದ್ದಾವೆ. ಇವ ಪೆಜಿ ತಿನ್ನುವುದೇ, ಒಂದು ಮಂಗಗಳು ಬೀಳುವುದಿಲ್ಲ, ಗೋರಿ ತಿನ್ನೋದು. ಅವುಗಳು ಕಿವಿಯಿಂದ ಕಣ್ಣಿನಿಂದೆಲ್ಲ ಹಾರಿ ಬರೋದು ಬುಳ್ಕಂದ ಹೊರಗೆ. ಇವ ನುಂಗಿದ್ರೆ ಈಚಿಂದೆಲ್ಲ ಭಾರಿ ಗಮ್ಮತ್ತುಂಟು ಚಿತ್ರ ಎಲ್ಲ ಮಾಡೋದಾದರೆ ರಾಮಾಯಣದ್ದು. ಹಾಗೆ ಸೇತುವೆ ಕಟ್ಟಿದ್ದಾನೆ. ಹಿಂದೆ ಬಂದಾಗ ವಿಭೀಷಣ ಹೇಳಿದ, ಮತ್ತು ಯಾರು ಎಲ್ಲ ಬಂದಾರು ಅದನ್ನು ಕತ್ತರಿಸಿ ಹೋಗಿ ಅಂತ. ಹಾಗೆ ಅಂತ ತನ್ನ ಬಿಲ್ಲಿನ ಕಡೆಯಿಂದ ಅದನ್ನು ಗೀರಿದ್ದು 2 ಕಡೆಯಲ್ಲಿ ಧನುಷ್ ಕೋಟಿ ಹಾಗೆ ಕತ್ತರಿಸಿ ಹೋದದ್ದು. ಇವತ್ತೆಲ್ಲ ಕತ್ತರಿಸಲಿ ನೋಡ್ತಾರೆ, ಅದೆಲ್ಲ ಆಗ್ತದ? ಆಗೋದಿಲ್ಲ. ಎಂಥ ಬಾರ್ಜಿ ಮತ್ತೊಂದು ಇನ್ನೊಂತಂದರೆ ಎಂಥ ಕೆಲಸ ಆಗೋದಿಲ್ಲ ಇವರಿಗೆ. ಅದೆಲ್ಲ ಅದ್ಭುತವಾದಂಥ ವ್ಯವಸ್ಥೆ. ಇವತ್ತು ರಾಮ ಮಾಡಿದ ಆ ಸೇತುವೆ, ಅದರ ದರ್ಶನ, ಅದರ ಹತ್ತಿರ ಹೋಗುವಂಥದ್ದೆಲ್ಲ ಬಹಳ ದೊಡ್ಡ ಸಂಗತಿ. ಅದನ್ನು ಒಂದು ವರ್ಷಿನ ಸೇತುವೆಯ ಆವತ್ತಿನ ಚಿತ್ರ ಅದು ಇವತ್ತು ಸಿಗುವಂಥದ್ದು ಗೂಗಲಲ್ಲಿ ನಮಗೆ ಧನುಷ್ಕೋಟಿ. ಅದನ್ನ ಸೇತುವೆಗೆ ನಮಸ್ಕಾರ ಮಾಡಲಿಕ್ಕುಂಟು. ದೇವರು ಕಟ್ಟಿದ ಸೇತು ನರದೇವತ್ವ ಮಾಪನ್ನು ಹೇಳಿದ, ಅದಕ್ಕೆ ಸಮುದ್ರ ನಿಗ್ರಹಾದೀನಿ ಚಕ್ರೆ ಅಂತ. ದೇವರು ಏನು ಮಾಡಿದ ಅಂದರೆ ಸಮುದ್ರಕ್ಕೆ ಕಟ್ಟಿದ್ದಾನೆ, ಸೇತುವೆ ಕಟ್ಟಿ. ಇದು ಆಗಲ ಹೋಗದ ಮಾತುಗಳು, ಇದು ಆಗುವಂಥದ್ದಲ್ಲ, ಹೇಗೆ ಮಾಡಿ ತೋರಿಸಿದ್ದಾನೆ ಅಂತ ಹೇಳುವಂಥ ಮಾತುಗಳು, ಇದರ ಚಿಂತನೆಗಳು. ಕೊನೆಗೆ ಅಲ್ಲಿ ಹೋಗಿ ನಾವು ಮಾಡಬೇಕಾದ ಕರ್ಮಾಂಗಗಳು ಎಲ್ಲ. ಇದೊಂದು ಹೇಳಲೇಬೇಕಾದ ಸಂಗತಿ ಕೊನೆಯಲ್ಲಿ ಉಳಿಸಿಕೊಂಡಿದ್ದೇನೆ. ಅವತಾರ ಕಾಲ ಅಂತ ಚತುರ್ವಿಂಶೆಗೆ ಅಂತ ಹೇಳಿಕೊಂಡು ಇದು 3-4 ಕಡೆಯಲ್ಲಿ ಬರತಕ್ಕ ಮಾತುಗಳು. ಅದು ಒಂದೊಂದು ಪುರಾಣದಲ್ಲಿ ಸೇಮ್ 2-3 ಕಡೆ ಒಂದೇ ನಮೂನೆ ಬಂದಿದೆ ಮತ್ಸ್ಯ ಆಗಲಿ ಪುರಾಣಗಳಲ್ಲಿ. ರಾಮ ಯಾವತ್ತು ಹುಟ್ಟಿದ ಜಾತಕ ಇನ್ನು ನಾಳೆ ನನ್ನ ಹತ್ರ ಯಾರು ಜಾತಕ ತಂದು ತೋರಿಸಬೇಡಿ, ಮತ್ತು ನಾನೇನು ಜ್ಯೋತಿಷಿ ಅಲ್ಲ, ಮತ್ತು ಹೇಳಲಿಕ್ಕೆ ಬರುವುದಿಲ್ಲಲ್ಲ. ಹೇಳಲಿಕ್ಕೆ ಹೋದರೆ ಮತ್ತೆ ನಿಜವಾದ ಜ್ಯೋತಿಷಿಗಳು ಹೊಡಿಲಿಕ್ಕೆ ಬರ್ತಾರೆ. ಇವರು ಸುಮ್ಮನೆ ತೆಪ್ಪಗೆ ವೇದ ಅಂತ ಹೇಳಿ ಬರೋ ಬಿಟ್ಟಿಗೆಲ್ಲ ಜಾತಗೆಲ್ಲ ಹರಡಿಕೊಂಡೆಲ್ಲ ಹೇಳೋದಂಥ ಕರ್ಮಕ್ಕೆ. ಉಚ್ಚಸ್ಥೆ ಗ್ರಹ ಪಂಚಕೆ ಅಂತ ರಾಮ ಹುಟ್ಟಿದಾಗ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದವಂತೆ. ಸಾಮಾನ್ಯ ಸ್ಥಾನದಲ್ಲಿ ಬಂದ್ರೇ ಯೋಗ್ಯವಾಗಿದ್ದರೇ ಬಹಳ ಫಲ, ಸ್ವಕ್ಷೇತ್ರ ಆದರೂ ವಿಚಿತ್ರವೇ. ಅದರಲ್ಲಿ ಉಚ್ಚ ಸ್ಥಾನದಲ್ಲಿ ಬಂದುಬಿಟ್ರೆ ಭಾರಿ ಉಚ್ಚನಾಗ್ತಾನೆ. ಒಬ್ಬ ಸಿಕ್ಕಿದ್ರೂ ಸಾಕು, ರವಿ ಉಚ್ಚ ಆದರೂ ಸಾಕಾಗ್ತದೆ. ಅವನು ಎಂಥ ಮುಳುಗಿಸಿ ಹಾಕಿದ್ರೂ ಶಿವನಂತೆ ಮೇಲೆ ಬರ್ತಾನೆ. ಅಂದರೆ ಇವತ್ತು ರಾಜಕೀಯದ ಶಿವನಂತ ಹೇಳಿದ್ನ, ಎಂಥ ಮಾಡಿದರೂ ಮೇಲಕ್ಕೆ ಹೇಳ್ತಾನೆ ಅಂತ. ಅದು ಯಾಕೆಂದರೆ ಒಬ್ಬ ಉಚ್ಚ ಇದ್ದರೂ ಸಾಕು. ಉಚ್ಚ ಅಲ್ಲ, ಉಚ್ಚ ಪಿಚ್ಚಲ್ಲಿ ಇರೋದು ಮೇಲೆ ಹೈ. ರಾಜಕೀಯದಲ್ಲಿ ಶೈನ್ ಆಗಲಿಕ್ಕೆ ರವಿ ಗಟ್ಟಿ ಇರಬೇಕು ಯಾವಾಗ. ರವಿ ಮೇಷದಲ್ಲಿದ್ದಾನೆ, ಉಚ್ಚ ಅವನ ಸ್ಥಾನ ಮೇಷ. ರಾಮ ಹುಟ್ಟಿದಾಗ ಅವನದು ಪುನರ್ವಸು ನಕ್ಷತ್ರ, ಚಂದ್ರ ಕರ್ಕಾಟಕದಲ್ಲಿದ್ದಾನೆ. ಕರ್ಕಾಟಕದಲ್ಲಿ ಗುರು ಇದ್ದಾನೆ, ಗುರು ಅಲ್ಲಿ ಉಚ್ಚ, ಇಬ್ಬರು ಉಚ್ಚ ಆಯಿತು. ಮತ್ತು ಕುಜ ಇದ್ದಾನೆ ಮಕರದಲ್ಲಿ, ಅಲ್ಲಿ ಅವನು ಉಚ್ಚ, ಅವನಿದ್ದಾನೆ. ಮತ್ತು ಶುಕ್ರ ಇದ್ದಾನೆ ಕೆಳಗೆ, ಅವನಲ್ಲಿ ಉಚ್ಚ. ಮತ್ತು ಶನಿ ಇದ್ದಾನೆ,
ತುಲಾದಲ್ಲಿ ಅವನು ಉಚ್ಚ. ಹೀಗೆ 5 ಗ್ರಹಗಳು ಉಚ್ಚ. ಮತ್ತು ಚಂದ್ರ ಸ್ವಸ್ಥಾನದಲ್ಲಿದ್ದಾನೆ, ಅವನ ಮನೆ ಅದು. ಚಂದ್ರನಿಗೆ ಒಂದೇ ಮನೆ, 12 ರಾಶಿಯಲ್ಲಿ ಅವನ ಮನೆ ಎನ್ನುವುದು. ಎಲ್ಲ ರಾಶಿಗೆ ಹೋಗ್ತಾನೆ ದಿನಾಮ, ಆದರೆ ಅವನ ನಿಜವಾದ ಮನೆ ಯಾವುದು ಅಂದರೆ ಕೇಂದ್ರ, ಅವನದ್ದು ಸ್ಥಾನ ಆಧಿಪತ್ಯದ ಮನೆ ಅದು ಕರ್ಕಾಟಕ. ಅವನು ತನ್ನ ಮನೆಯಲ್ಲೇ ಇದ್ದಾನೆ, ಅದು ಒಂದು ಪ್ಲಸ್ ಪಾಯಿಂಟ್. ಬುಧ ಅವನು ಏಕಾದಶದಲ್ಲಿದ್ದಾನೆ ರಾಶಿಗೆ, ಚಂದ್ರನಿಗೆ, ಜನ್ಮರಾಶಿಗೆ. ಹಾಗಾದರೆ ಏಕಾದಶ ಸ್ಥಾನದಲ್ಲಿ ಬಂದರೆ ಗ್ರಹಗಳು ಅದು ಚಂದ ನೋಡಿ. ಇನ್ಯಾರು ಹೇಳೋದು? ರಾಹುಕೇತುಗಳು ಲೆಕ್ಕಕ್ಕಿಲ್ಲ ವಾಸ್ತವವಾಗಿ, ಆದರೆ ಇದ್ದಾರೆ, ಇರಲಿ ನಮಗೆ. ಬಹಳ ಅದ್ಭುತವಾದ ಜಾತಕ ರಾಮನದ್ದು ಹುಟ್ಟುವಾಗ. ಅದು 24ನೆಯ ತ್ರೇತಾಯುಗದಲ್ಲಿ ಹುಟ್ಟಿತು. ಅದಕ್ಕೋಸ್ಕರ 3-4-5 ಪ್ರಮಾಣಗಳನ್ನು ಹಾಕಿದ್ದೇನೆ ಅದಕ್ಕೆ, ಎಲ್ಲ ಕಡೆ ಹೇಗೆ ಬಂದಿದೆ ಅಂತ. ಒಂದೇ ನಮನೆ ಗೆರೆಗಳು, ದಶರಥನ ಮನೆಯಲ್ಲಿ ಬಂದಿದ್ದಾನೆ ಅಂತ. ಇವತ್ತು ಕಲಿಯುಗ ಎಷ್ಟನೆಯದ್ದು? 28ನೆಯದ್ದು. ಯಾರಿಗೆ? ವೈವಸ್ವತಮನ್ನು ಅಂತಾರೆ ನಿನಗೆ. ಅವರೆಷ್ಟು ಜನ ಇದ್ದಾರೆ? 14 ಜನ ಇದ್ದಾರೆ. ಯಾರೆಲ್ಲ ಆಗಿ ಹೋದರು? 6 ಜನ ಆಗಿ ಹೋದರು. ಯಾರವರು ಕೇಳಿದರೆ ಸ್ವಯಂಭುವ, ಸಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ. ಈಗ ವೈವಸ್ವತ 7ನೇ ಯಮ. ನಾವು ಸಂಕಲ್ಪ ಮಾಡುವಾಗ ವೈವಸ್ವತವನ್ನುವಂತಾರೆ ಶುರು ಮಾಡೋದು. ಎಲ್ಲಿ ಕೇಳಿದರೆ 7ನೇದ್ದು ಅರ್ಥ. ಸಪ್ತಮೇ 6 ಜನರು ಕಳೆದಿದ್ದಾರೆ. ಒಬ್ಬೊಬ್ಬರು ಮನುವಿಗೆ 1000 ಚತುರ್ಮುಖನ ದಿನದಲ್ಲಿ, ಯುಗ ಚಕ್ರದಲ್ಲಿ 71 ಯುಗ ಚಕ್ರವನ್ನು ಆಳುವ ವ್ಯವಸ್ಥೆ. ಸಂಸಂಕಾಲಂ ಮನೋರ್ಬುಂತೆ ಸಾಧಿಕಾಹಿ ಏಕಸಪ್ತತಿ. 71 ಯುಗ ಚಕ್ರ ಪ್ಲಸ್ 18.5 ಲಕ್ಷ, ಅದು ಬಿಡಿ, ಪ್ಲಸ್ ಬಿಡಿ. 71 ಯುಗ ಚಕ್ರ ಅಂದರೆ ಕೃತ, ತ್ರೇತ, ದ್ವಾಪರ, ಕಲಿ, ಇದು 4 ಯುಗಗಳು ಒಂದು ಅಂತ ಅರ್ಥ. ಯುಗ ಚಕ್ರ ಅಂದರೆ ಈ ಚಕ್ರಗಳು 71 ಟೈಮ್ಸ್ ಬಂದರೆ ಒಬ್ಬ ಮನು ತನ್ನ ಅಧಿಕಾರವನ್ನು ಬಿಟ್ಟು ಹೋಗಲಿಕ್ಕೆ, ಲಾಂಗ್ ಪೀರಿಯಡ್. ಹಾಗಾಗಿ 6 ಜನ ಬಿಟ್ಟು ಹೋಗಿದ್ದಾರೆ ಹಗಲಿನಲ್ಲಿ ಚತುರ್ಮುಖನ ಆಡಳಿತೆಯಲ್ಲಿ. 7ನೇ ವೈವಸ್ವತಮನು ಬಂದಿದ್ದಾನೆ. ಅವನದರಲ್ಲಿ 28ನೇ ಯುಗ ಚಕ್ರ ಆಗ್ತಾ ಉಂಟು. ಈಗ 28 ಅಷ್ಟಾವಿಂಶತಿಮೇ ಕಲಿಯುಗೆ, 28ನೇ ಯುಗ ಚಕ್ರದಲ್ಲಿ ಕಲಿಯುಗ ಆಗ್ತಾ ಇರುತ್ತೆ. ಇನ್ನು 29ನೇದು ಕೃತ ಸ್ಟಾರ್ಟ್ ಆಗ್ತದೆ ಇವನತ್ತು. ಅಂಥದ್ದು 71 ಆಗಬೇಕು ಈ ಮನ್ವಂತರ ಮುಗಿಲಿಕ್ಕೆ. ನೆಕ್ಸ್ಟ್ ಬರುವುದು ಸಾವರ್ಣಿ ಸೂರ್ಯತನಯ ಯೋಮನು ಕತ್ಯತೇಷ್ಟಮಃ. ಚಂಡಿಕಾ ಪಾರಾಯಣದವರನ್ನು ಹೇಳ್ತಾರೆ. ಎಂತ ಗೊತ್ತಿರೋದಿಲ್ಲ ಅವರಿಗೆ, ಅರ್ಥ ಕೇಳಲಿಕ್ಕೆ ಹೋಗುವುದಿಲ್ಲ ಅವರು. ಮತ್ತೆ ಇರಲಿ ಅಂತ ಹಾಕಿಬಿಡ್ತಾರೆ. ಮತ್ತೆ 8ನೆಯ ಮನು ಬರುವುದು ಯಾವಾಗ ಎನ್ನುವುದು ಇವರಿಗೆ ಗೊತ್ತಿಲ್ಲ. ಮೊದಲನೇ ಶ್ಲೋಕ ಅರ್ಥ ಆಗುವುದೇ ಇಲ್ಲ. ಮತ್ತೆಂತ ಮುಂದೆ ಹೋಗುವುದು ಎಲ್ಲಿಗೆ? ದೇವಿ ಮಹಾತ್ಮೆಗೆ ಯಾರವನು ಗೊತ್ತಿಲ್ಲ ಅವರಿಗೆ. ಅವನ ಹೆಸರೆಂಥದ್ದು, ನಿಕ್ನೇಮ್ ಯಾವುದು, ಯಾರೆಂಥದ್ದು, ಅವನು ಬರಬೇಕಾದ ಎಷ್ಟು ಸಮಯ ಉಂಟು? ಈಗ 71 ಯುಗ ಚಕ್ರ ಮುಗಿಬೇಕು, 28ರಲ್ಲಿದ್ದೇವೆ ನಾವು. ಹೀಗೆ ಹಿಂದೋಗಿ 28ನೇ ಕಲಿಯುಗ ಇದು ಬೇಡ. ಹಿಂದಕ್ಕೆ ಹೋಗುವಾಗ 24ನೇ ಕಲಿಯುಗಕ್ಕೆ ಹೋಗಿ. ಅದರ ಬೆನ್ನೆಯಿಂದ 24ನೇ ದ್ವಾಪರ ಯುಗ ಇತ್ತು. ಅದರ ಬೆನ್ನೆಯಿಂದ 24ರ ತ್ರೇತಾಯುಗ ಇತ್ತು. ಆಗ ರಾಮ ಬಂದು ಈಗ 24ರ ತ್ರೇತಾಯುಗ ಮುಗಿಯಿತು. 24ರ ದ್ವಾಪರ ಕಲಿ ಮುಗಿದಿದೆ. 25 ಪೂರ ಮುಗಿದಿದೆ, 4 26 ಪೂರ ಮುಗಿದಿದೆ, 27 ಪೂರ ಮುಗಿದಿದೆ, 28ನೇದ್ದು ಮುಕ್ಕಾಲು ಮುಗಿದು ಕಲಿಯುಗದಲ್ಲಿ ಇದ್ದೇವೆ ನಾವು. ಇದಿಷ್ಟು ಲೆಕ್ಕ ಹಾಕಬೇಕು ನಾವು, ರಾಮ ಬಂದು ಎಷ್ಟಾಯಿತು ಅಂತ. ಅದಕ್ಕೆ ಲೆಕ್ಕವನ್ನು ಅದರೊಳಗೆ ಹಾಕಿದ್ದೇನೆ. 1,85,00,000 ಚಿಲ್ಲರೆ ಹಾಕಿದ್ದೇನೆ. ವರ್ಷ 391. ಇದಿಷ್ಟು ಇವತ್ತು ರಾಮ ಬಂದು. ಇದನ್ನು ಇಲ್ಲಿ ಕೆಲವೆಲ್ಲ ಗೆರೆಗಳನ್ನು ಕೊಟ್ಟಿದ್ದೆ. ಇದು ಲೆಕ್ಕ ಮಾಡಿದ ಲೆಕ್ಕ. ಇದು ಗ್ಯಾರಂಟಿ ಲೆಕ್ಕ. ಇಷ್ಟಾಗಿದೆ ಎನ್ನುವುದಕ್ಕೆ ಈ ಪ್ಲ್ಯಾನಟೋರಿಯಮೇ ಲೆಕ್ಕ. ಈ ಪ್ರಕಾರವಾದ ಉಚ್ಚಗ್ರಹಗಳ ಸ್ಥಿತಿಯನ್ನು ನೀವು ಎಷ್ಟು ಕಾಂಬಿನೇಷನ್ ತೆಗೆದು ಹಿಂದಕ್ಕಿಂದಕ್ಕೆ ಹೋದರೂ ಸಿಗುವುದಿಲ್ಲ. ಇದು ಲೆಕ್ಕ ಹಾಕಿದ್ದು. ಒಂದು ಕಲಿಯುಗ ಅಂದರೆ 4,32,000, ದ್ವಾಪರ ಡಬಲ್ 8,64,000, ತ್ರೇತಾಯುಗ 12,72,000, ಕಲಿಯುಗ 17 ಲಕ್ಷ, ಕೃತಯುಗ 17,28,000. ಟೋಟಲ್ ಕೇಳಿದರೆ 43,20,000 ಎನ್ನುವುದು ಒಂದು ಯುಗ ಚಕ್ರ. 43,20,000 ಒಂದು ಯುಗ ಚಕ್ರ ಆದರೆ, ಇಂಥದ್ದು 10 ಆದರೆ 100 ಆದರೆ ಲೆಕ್ಕ ಆಗಲಿ. 10 ಆಗಲಿಕ್ಕಿಲ್ಲ. ಇಲ್ಲಿ ಹೋದದ್ದು 2, 3, 4 ಮಾತ್ರ. ಈಗ 43,20,000 ಒಂದು ಯುಗ ಚಕ್ರ. ಅದು 25ನೇದು ಇಟ್ಕೊಳ್ಳಿ, 26ರದ್ದು ಇಟ್ಕೊಳ್ಳಿ, 27ರದ್ದು ಇಟ್ಕೊಳ್ಳಿ. 4 3 12, 1,20,20 ಲಕ್ಷ ವರ್ಷ ಆಯಿತು. ಇನ್ನು ಉಳಿದದ್ದು 2 ಕಡೆಯದ್ದು 3 ಯುಗಗಳನ್ನು ಸೇರಿಸಿಕೊಳ್ಳಿ. 1,85,00,000. ಇದು ಲೆಕ್ಕ ಸರಿಯಾಗಿ ಮಾಡಿದ ಲೆಕ್ಕ. ಇದು ವಾಸ್ತವವಾಗಿ ಇದು ರಾಮ ಬಂದ ಕಾಲ. ಎಷ್ಟೋ ಜನರಿಗೆ ಮೊನ್ನೆ ತ್ರೇತಾಯುಗ ಅಂತ ಅರ್ಥ ಹೇಳುವವರಿದ್ದಾರೆ. ಅದಲ್ಲ ಹೇಳಲಿಕ್ಕೋಸ್ಕರ ಲೆಕ್ಕವನ್ನು ಮತ್ತೆ ಅವನ ಜಾತಕವನ್ನು ತಂದಿಟ್ಟಿದ್ದೇನೆ. ಇದು
ಸಿಂಪಲ್ ರಾಮನ ಚರಿತ್ರೆ ಅಷ್ಟೇ. ಜೇಯಂ ಸದಾ ಪರಿಭವಗ್ನಮ ಅಭೀಷ್ಟದೋಹಂ ತೀರ್ಥಾಸ್ಪದಂ ಶಿವವಿರಿಂಚುನುತಂ ಶರಣ್ಯಂ ಭೃತ್ಯಾರ್ಥಿಹಂ ಪ್ರಣತಭಕ್ತ ಭವಾದ್ಯೋಷಂ ಒಂದಾಮಹೇ ಪುರುಷತೆ ಚರಣಾರವಿಂದಂ ಅಂತೇಳಿ 7 ಮಾತುಗಳು ಇಲ್ಲಿ 7 ಕಾಂಡದ ಚಿಂತನೆ ಇದೆ ಅಂತ ತೋರಿಸಲಿಕ್ಕೆ. ಮತ್ತು ಚರಿತೆ ಕೇಳದೆ ಬದುಕೇ ಅಲ್ಲ ಹೇಳಲಿಕ್ಕೋಸ್ಕರ ಮತ್ತೊಂದು ಮಾತು, ದೇವರ ಚರಿತೆ ಅಲ್ಲದೆ ನಮಗೆ ಇನ್ನೇನು ಉಪಾಯ ಇಲ್ಲ ಚಿಂತನೆಗಾಗಿ ಅಂತ. ಕೊನೆಗೆಲ್ಲರೂ ಕೇಳುವಂಥದ್ದು ರಾಮರಾಜ್ಯ ಬೇಕು ಅಂತ. ರಾಮರಾಜ್ಯ ಯಾಕೆ ಕೇಳಿದರೆ ಅಲ್ಲಿ 10 ಬಗೆ ಇಲ್ಲ ಅಂತ. ಮೂದಿತನ ಬರುವುದಿಲ್ಲ, ರೋಗಕ್ಕೆ ಅವಕಾಶ ಇಲ್ಲ, ಮತ್ತು ಎಲ್ಲಿಯೂ ಯಾವುದೇ ರೀತಿಯಾದ ಶೋಕ ಮೋಹಗಳಿಲ್ಲ, ಇವೆಲ್ಲ ಇಲ್ಲದ ಹಸಿವಿನ ಕಂಗೆಟ್ಟ ಬದುಕು ಅಲ್ಲ, ಬಡತನ ಇಲ್ಲ. ಹೀಗಾಗಿ 10 ಇಲ್ಲದ್ದು ಕತೆ ಅದು ರಾಮನ ರಾಜ್ಯ ಅಂತ ಹೇಳಲಿಕ್ಕೋಸ್ಕರ ಚಿಂತನೆಯನ್ನು ಕೊಟ್ಟಿದ್ದೇನೆ. ಮತ್ತು ಮಾಮೂಲಿ ಕೊಡುವಂಥದ್ದು ನಂದು ವಿಭಕ್ತಿ ರಾಮಾಯಣ, ಇದು ಇದ್ದದ್ದಲ್ಲ, ಇದು ಹೊಸತ್ತು. ಮತ್ತು ಇನ್ನೊಂದು ಹೊಟಿಕೆ ತಂದಿದ್ದೇನೆ. ಹಾಗಾಗಿ 7 ವಿಭಕ್ತಿಯನ್ನು ಚಿಂತನೆ ಮಾಡಿ. ಅಂದರೆ ಮೊದಲಿಗೆ ಶಾಲೆಯಲ್ಲಿ ಸಂಸ್ಕೃತ ಕಲಿಯುವ ಅಂದರೆ ರಾಮಃ ರಾಮೋ ರಾಮಃ ರಾಮಂ ರಾಮೋ ಶಬ್ದ ಹೇಳೋದು, ಅದು ಯಾವ ಶಬ್ದ ಹೇಳಿ ರಾಮ ಶಬ್ದ ಹೇಳು ಅಂತ ಕಲಿಸುವುದು ಪರೀಕ್ಷೆ ಅಂದರೆ. ಯಾಕೆ ಒತ್ತಕ್ಷರ ಇಲ್ಲ, ಅದು ಸುಲಭವಾದ ಆರಾಮವಾಗಿ ಹೇಳಬಹುದಾದ ಶಬ್ದ ಅದು ಅಂತ. ಅದೂ ಸಹ ಭಟ್ಟೋಜಿ ದೀಕ್ಷಿತ ಇದ್ದಾಗ ಅವ ವ್ಯಾಕರಣಜ್ಞ, ಅವನು ಮಲಗಿದ್ದ ಹಾಸಿಗೆಯಲ್ಲಿ ಸಾಯಿ ಹೊತ್ತಿನಲ್ಲಿ. ಅವನಲ್ಲಿ ಯಾರೋ ಹೇಳಿದ್ರಂತ ಅವ ಮತ್ತೆ ಲೆಕ್ಕ ಹಾಕ್ತಾ ಇದ್ದಾನೆ, ಸೂತ್ರಗಳನ್ನೆಲ್ಲ ಕೇಳ್ತಾ ಇಕೋ ಎಣಚಿ ಅಂತ ಅದು ಹೀಗೆಲ್ಲ ಮಾಡ್ತಾ ಇದ್ದ ಅವನ ಪ್ರಕಾರದಲ್ಲಿ. ಆಗ ಯಾರು ಹೇಳಿದರೆ ನಿಂಗೆ ಎಂಥ ಕರ್ಮಕ್ಕೆ ಮಾರಯ್ಯ ವ್ಯಾಕರಣ, ಮುದಿಯಾದಿ ನೀನು. ಅವನ ಚಿಂತನೆ ವೈಯಾಕರಣ ಸಿದ್ಧಾಂತ ಕೌಮುದಿಯಿಂದ ಬೆಳದಿಂಗಳು, ಸಿದ್ಧಾಂತ ಬಿಡಿ, ವ್ಯಾಕರಣ ಬಿಡಿ, ಕೊನೆಗೆ ಅನ್ನು ತೆಗೆದ್ರು ಮುದಿಯಾಗಿದ್ದಾನೆ. ಆದರೂ ಹೇಳ್ತಾ ಇದ್ದಾರೆ ಎಂಥ ಮಾರೆ, ಎಂಥ ಕರ್ಮಕ್ಕೆ ರಾಮ 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 ಹೇಳುವುದು, ಅದೆಂತಕ್ಕೆ ರಾಮ ರಾಮ ಹೇಳಬೇಕು? ರಾಮ ಹೇಳಿದರೆ ಆಯ್ತಲ್ಲ ಬಹುವಚನದಲ್ಲಿ, ಜಪ ಮಾಡುವವರಿಗೆ ರಾಮ 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 ಅಂತ. ಇದು ರಾಮ ಬಹುವಚನ ಹೇಳಿದರೆ ಎಲ್ಲ ಬಂದಾಯಿತು, ಸುಮಾರು 1000 ಹೇಳಿದಾಗ ಆಯ್ತಲ್ಲ ಹೇಳ್ತಾನೆ. ಇಂಥ ತಲೆಯವರಿಗೆ ಜಪ ಮಾಡಲಿಕ್ಕೆ ನಾವೆಂತ ಹೇಳಲಿಕ್ಕೆ ಆಗ್ತದಲ್ಲ. ಹಾಗಾಗಿ ಬಹಳ ಚಂದವಾಗಿ ರಾಮನ ಚರಿತ್ರೆ, ರಾಮನ ರಾಜ್ಯ, ಅಲ್ಲಿಗೆ ನಮ್ಮ ಸಮೀಕ್ಷೆ ಮುಗಿತಾ ಇದೆ, ಎಂಡ್ ಮಾಡ್ತಾ ಇದ್ದೇನೆ. ತುಂಬ ಹೊತ್ತಾಗಿರಬೇಕು, ಆದ್ದರಿಂದ ಓದದೇ ಹೇಳಿದರೆ ಲೇಟ್ ಆಗ್ತದೆ ಹೆಚ್ಚಿನ ಅಂಶ. ಹಾಗಾಗಿ ಇನ್ನೊಂದು ಸತಿ ಓದದೇ ಹೆಚ್ಚು ವಿಷಯಗಳು ಕಾಂಪ್ಯಾಕ್ಟ್ ಆಗಿ ಬರ್ತವೆ. ಮುಂದಿನ ಧನ್ಯವಾದಗಳು ನಾನು ಕೊಟ್ಟಿದ್ದೇನೆ ಅದರಲ್ಲಿ, ಅದರಿಂದ ಎಲ್ಲರಿಗೂ ಧನ್ಯವಾದಗಳು ಅಂತ ಮಗದೊಮ್ಮೆ ಹೇಳುತ್ತಾ ಮುಂದಿನ ಹನುಮತ್ ಜಯಂತಿ ಚಿಂತನೆಗೆ ಓಡಿ ಬರುವ ಅಂತ ಹೇಳುವ ಮೂಲಕ ತಮಗೆಲ್ಲ ಆತ್ಮೀಯವಾದ ಧನ್ಯವಾದ ಹೇಳಿ ಮಾತು ಮುಗಿಸ್ತೇನೆ.